ಸೇವಿತ ಯಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ ವನೇವ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಬಂಧುಗಳೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸವ್ಯಾಪಸವ್ಯ ಮಾರ್ಗಸ್ಥ ಎನ್ನುವ ಈ ನಾಮದ 4ನೆಯ ವಿವರಣೆಯನ್ನಾಗಿ ಇರುವ ಭಾಗವನ್ನು ಸುದೀರ್ಘವಾಗಿ ನಾವು ಚಿಂತನೆ ಮಾಡಿದ್ದೇವೆ. ಒಟ್ಟು ಪ್ರಪಂಚದ ಜನಸಮೂಹವನ್ನು 4 ಭಾಗವನ್ನಾಗಿಸಿಕೊಂಡು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಒಂದು ಸಲ ನೆನಪಿಸಿಬಿಡ್ತೇನೆ. ಮೊದಲ ಗುಂಪಿನವರು ಅವರು ಕರ್ಮರಹಿತರು, ಅವರಿಗೆ ಯಾವುದೇ ಕರ್ಮ ಅವರಿಗೆ ಇಲ್ಲವೇ ಇಲ್ಲ. 2ನೇ ಗುಂಪಿನವರು ನಿಷ್ಕಾಮ ಕರ್ಮಯೋಗಿಗಳು. ಅಂದರೆ ಅವರು ಕರ್ಮ ಮಾಡ್ತಾರೆ, ಚಿತ್ತಶುದ್ಧಿ ಆಗಿರುತ್ತೆ, ಆದರೆ ಎಲ್ಲೋ ಒಂದು ಅಂಶದ ಕೊರತೆಯಿಂದ ಪೂರ್ತಿ ಜ್ಞಾನ ಪ್ರಕಾಶಿತ ಆಗಿರೋದಿಲ್ಲ. ಹಾಗಾಗಿ ಈ ದೇಹ ಇರುವಾಗಲೇ ಅವರಿಗೆ ಮೋಕ್ಷ ಆಗೋದಿಲ್ಲ. ಮತ್ತು 3ನೇವರು ಸಕಾಮಕರ್ಮಿಗಳು. ಅವರು ಪ್ರತಿಯೊಂದು ಕರ್ಮವನ್ನು ಸಹ ಕಾಮನೆಯ ಉದ್ದೇಶದ ಹಿನ್ನೆಲೆಯಲ್ಲೇ ಮಾಡ್ತಾರೆ. ಹಾಗಾಗಿ ಹಾಗೆ ಮಾಡಿದ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಇವರು ಹೋಗುವ ದಾರಿಯನ್ನು ದಕ್ಷಿಣ ಮಾರ್ಗ ಅಂತ ಶಾಸ್ತ್ರ ಕರೆಯುತ್ತೆ. ಆ 2ನೆಯ ಗುಂಪಿನಲ್ಲಿ ಬರುವಂತಹ ನಿಷ್ಕಾಮ ಕರ್ಮಯೋಗಿಗಳು ಹೋಗುವ ದಾರಿಯನ್ನು ಉತ್ತರಾಯಣ ಮಾರ್ಗ ಅಂತ ಕರೆಯುತ್ತೆ, ಅಥವಾ ಅರ್ಚಿರಾದಿ ಮಾರ್ಗ,
ದೇವಮಾರ್ಗ, ಶುಕ್ಲಗತಿ, ಬ್ರಹ್ಮ ಮಾರ್ಗ, ತುಂಬ ತುಂಬ ಹೆಸರುಗಳಿವೆ ಅದಕ್ಕೆ. ಇವರು ಹೋಗುವುದು ಧೂಮ ಮಾರ್ಗ, ಸೊ ದಕ್ಷಿಣ ಮಾರ್ಗ ಹೀಗೆ ಅಂತ. ಇನ್ನು ನಾಲ್ಕನೆಯವರಿದ್ದಾರೆ, ಅವರು ಸತ್ಮೇಲೆ ಎಲ್ಲೂ ಹೋಗೋದಿಲ್ಲ. ಅವರು ಜಾಯತೆ ಚ ಮ್ರಿಯತೆ ಚ, ಹುಟ್ಟೋದು ಸಾಯೋದು ಎರಡೇ, ನರಕಕ್ಕೆ ಹೋಗೋದು, ಅಲ್ಲಿ ಶಿಕ್ಷೆ ಅನುಭವಿಸೋದು, ಅದಾದಮೇಲೆ ಅವನ ಶಿಕ್ಷೆಯ ಅಂಗವಾಗಿ ಹೋಗು ಮತ್ತು ಹುಟ್ಟು ಅಂಥೇಳಿ ವ್ಯಾಘ್ರೋವ ವರಾಹೋವ, ಗೊತ್ತಾಯ್ತಲ್ಲ, ವ್ಯಾಘ್ರ ಅಂದರೆ ಹುಲಿ, ವರಾಹ ಅಂದರೆ ಹಂದಿ, ಅಥವಾ ಇನ್ಯಾವ್ಯಾವುದೋ ಪ್ರಾಣಿ ರೂಪದಲ್ಲಿ ಬಂದು ಹುಟ್ಟುತ್ತಾರೆ. ಮತ್ತೆ ಪುನಃ ಪ್ರಾಣಿ ದೇಹ ಬಂದಾಗಂತೂ ಅವರಿಗೆ ಪುಣ್ಯ ಮಾಡಲಿಕ್ಕೆ ಅವಕಾಶ ಇರೋದೇ ಇಲ್ಲ, ಅನುಭವಿಸಿ ಹೋಗ್ತಾರೆ. ಆದರೆ ಪೂರ್ತಿ ಸಾವುದಿರೋದಿಲ್ಲ, ಮತ್ತೆ ಪುನಃ, ಯಾಕೆಂದರೆ ಅವರು ಉದ್ಧಾರ ಆಗಬೇಕು ಅಂದ್ರೆ ಮತ್ತೆ ಪುನಃ ಮನುಷ್ಯ ಜನ್ಮ ಬರಲೇಬೇಕು, ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಮನುಷ್ಯ ದೇಹ ಬಂದಾಗ ನಾವು ಎಲ್ಲಿದ್ದೇವೆ ಅನ್ನೋದನ್ನು ಮತ್ತೆ ಮತ್ತೆ ವಿಚಾರ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಒಂದು ಸ್ವರ್ಗದ ದಾರಿ ಉಂಟು ಅಂತ ಅಂದ್ಕೊಳ್ಳಿ, ನಾವು ಆ ದಾರಿಯ ಹತ್ತಿರದಲ್ಲೇ ಇರ್ತೇವೆ ನಾವು ಮನುಷ್ಯರು ಮಾತ್ರ. ಬೇರೆಯವರೆಲ್ಲರೂ ಸಹ ಎಲ್ಲಿರ್ತಾರೆ, ತುಂಬ ಹಿಂದರವರೆಗೂ ಇರ್ತಾ ಇರೋದೆ ಅಂತ. ಹಾಗಾಗಿ ನಾವು ಇಲ್ಲಿದ್ದೇವೆ, ಮಾನುಷ ದೇಹ ಬಂದಿದೆ ಅಂದರೆ ನಮ್ಮ ಜನ್ಮ ಜನ್ಮಾಂತರದ ಕರ್ಮದ ಫಲಿಸಿ ನಾವು ಈ ದೇಹವನ್ನು ಪಡೆದಿದ್ದೇವೆ. ಅದಕ್ಕೋಸ್ಕರ ಪದೇ ಪದೇ ಶಾಸ್ತ್ರಗಳು ಹೇಳ್ತೇವೆ, ಭಗವಂತನ ಕಾಣೋದಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡೋದಕ್ಕೆ ಈ ದೇಹದಲ್ಲಿ ಇರುವಷ್ಟು ವ್ಯವಸ್ಥೆಯನ್ನು ಇನ್ಯಾವ ದೇಹದಲ್ಲೂ ಇರಿಸಿಲ್ಲ. ಅದಕ್ಕೋಸ್ಕರಲೇ ಬ್ರಹ್ಮ ಸೃಷ್ಟಿಯಲ್ಲಿ ಅತ್ಯಂತ ಪರಿಪೂರ್ಣವಾದಂಥ ಸೃಷ್ಟಿ ಅದು ಯಾವುದು ಅಂದರೆ ಮಾನುಷ ದೇಹ. ದರ್ ಇಸ್ ನೋ ಕ್ವಶನ್ ಆಫ್ ಕ್ಯಾಸ್ಟ್, ಪ್ರದೇಶ ಭೇದ, ನಥಿಂಗ್, ಹೂ ಎವರ್ ಮೇ ಬಿ. ಮನುಷ್ಯ ದೇಹದಲ್ಲಿ ಎಲ್ಲರಿಗೂ ಉಂಟು. ಯಾಕೆಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಯಾವುದಾದ್ರು ಜಾತಿಯವ್ರಿಗೆ ಅನ್ಯಾಯ ಮಾಡಿದಾನ ಅವನು? ಇಲ್ಲ ಅಲ್ವಾ? ಇಲ್ಲ. ಹಾಗಿದ್ರೆ ಇದು ಯಾಕೆ ಬೇಕು ಹೇಳಿದರೆ ಅವರವರ ಸಾಧನೆಗೆ ಅನುಕೂಲ ಆಗುವಕ್ಕೋಸ್ಕರ ಮಾಡಿದ ವ್ಯವಸ್ಥೆ. ಹಾಗಾಗಿ ಈ ಅಧ್ಯಾತ್ಮ ಪಥದಲ್ಲಿ ಸಾಗಲಿಕ್ಕೆ ಬೇಕಾದಂತಹ ಪರಿಪೂರ್ಣವಾದಂಥ ವ್ಯವಸ್ಥೆಯನ್ನು ಒಳಗೊಂಡ ಒಂದು ಶರೀರ ಇದ್ದರೆ ಅದು ಮಾನುಷ ಶರೀರ. ಅದಕ್ಕೋಸ್ಕರ ನಾವು ಭಗವಂತನಿಗೆ ಪ್ರತಿದಿನ ಎಷ್ಟು ಬಾರಿ ವಂದನಾರ್ಪಣೆ ಮಾಡಿದರೂ ಸಾಲದು, ಪ್ರತಿದಿನ. ಆದರೆ ನಾವು ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೇವೆ ನಾವು, ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಈಗ ಬಂದಂತಹ ಸಂಶಯ, ಈ ಎರಡನೆಯ ಗುಂಪಿನಲ್ಲಿ ಬರುವಂತಹ ನಿಷ್ಕಾಮ ಕರ್ಮಯೋಗಿ, ಇವನಿಗೆ ಪ್ರಯಾಣ ಉಂಟು ಅಂತ ಹೇಳಿದ್ದೀನಿ ನಾನು, ಅವನೇ ಉತ್ತರಾಯಣ ಮಾರ್ಗದಲ್ಲಿ ಸಂಚಾರ ಮಾಡುವವನು. ಇವನು ದೇಹ ಬಿಟ್ಟಾಗ ಅವನೇನಾದರೂ ಅಕಸ್ಮಾತ್ತಾಗಿ ಶುಕ್ಲ ಪಕ್ಷದಲ್ಲಿ ಹಗಲಿನಲ್ಲಿ ದೇಹ ಬಿಟ್ಟರೆ ಯಾವುದೂ ಸಮಸ್ಯೆ ಇಲ್ಲ. ಇನ್ ಕೇಸ್ ಅವನು ಕೃಷ್ಣ ಪಕ್ಷದಲ್ಲಿ ದೇಹವನ್ನು ಬಿಟ್ಟರೆ, ಕೃಷ್ಣ ಪಕ್ಷದಿಂದ ನೇರ ಅವನು ಧೂಮ ಮಾರ್ಗದ ದಕ್ಷಿಣಾಯನಕ್ಕೆ ಹೋಗಬೇಕಲ್ವಾ? ಹೇಗೆ ವ್ಯವಸ್ಥೆ ಅನ್ನೋದು ಸಂಶಯ. ಹಾಗೆಯೇ ಮೂರನೇ ಗುಂಪಿನವನು ಸಕಾಮ ಕರ್ಮಯೋಗಿ, ಅವನೇನಾದ್ರೂ ಹಗಲಿನಲ್ಲಿ ದೇಹ ಬಿಟ್ಟರೆ ಅಥವಾ ಶುಕ್ಲ ಪಕ್ಷದಲ್ಲಿ ದೇಹವನ್ನು ಬಿಟ್ಟರೆ ಆಗ ಅವನು ನೇರವಾಗಿ ಉತ್ತರಾಯಣದ ಹೈವೇಗೆ ಹೋಗಬೇಕಲ್ವಾ? ಹೀಗಿದ್ದಾಗ ಇವರಿಬ್ಬರು ಹೀಗೆ ಗತಿಸಿದರೆ ದೇಹವನ್ನು ಬಿಟ್ಟರೆ ವ್ಯವಸ್ಥೆ ಹೇಗೆ ಅನ್ನೋದೊಂದು ಸಂಶಯ. ನೋಡಿ, ಇಂಥದ್ದೆಲ್ಲ ಸಂಶಯ ಅವ್ರು ಎತ್ತಾಗಿದ್ದಕ್ಕೆ ನಮಗೆ ಬಂದಿದೆ, ಅಲ್ಲಿ ನಮ್ಮ ಸಂಶಯ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ವಿಷಯವನ್ನು ತಿಳಿಸ್ತಾರಲ್ಲ ಶಾಸ್ತ್ರಕಾರರು, ನಮ್ಮ ಮೇಲೆ ಎಂಥ ಕಾರುಣ್ಯ ಅಲ್ಲ ಅವರಿಗೆ ಹೀಗೆ ಅಂತ ಹೇಳ್ತಾರೆ ಅವರು. ಆ ನಿಷ್ಕಾಮ ಕರ್ಮಯೋಗಿ ಎರಡನೆಯವನು, ಅವನು ಅಕಸ್ಮಾತ್ತಾಗಿ ಕೃಷ್ಣ ಪಕ್ಷದಲ್ಲಿ ಮರಣ ಹೊಂದಿದರೆ ಅವನ ಪ್ರಯಾಣ ವ್ಯವಸ್ಥೆ ಹೇಗೆ ಅಂದರೆ, ಕೃಷ್ಣ ಪಕ್ಷದಲ್ಲೂ ಹಗಲಿರುತ್ತೆ ಅಲ್ವಾ? ಕೃಷ್ಣ ಪಕ್ಷದಲ್ಲೂ ಹಗಲಿರುತ್ತಾ ಇಲ್ವಾ? ಆ ಹಗಲಿನ ಅಭಿಮಾನಿ ದೇವತೆ ಶುಕ್ಲ ಪಕ್ಷ ಬರುವವರೆಗೂ ಸಹ ತನ್ನಲ್ಲಿ ಅವನನ್ನು ಹೋಲ್ಡ್ ಮಾಡಿಬಿಡುತ್ತಂತೆ, ಇರಿಸ್ಕೊಂಡು ಬಿಡುತ್ತೆ. ನಮ್ಮಲ್ಲೇ ಇರು ಕೆಲವು ದಿವಸ, ಆಮೇಲೆ ಹೋಗ್ತೀಯಂತೆ ಅಂತ ಹೇಳಿ ಆ ನಿಷ್ಕಾಮ ಕರ್ಮಿಯನ್ನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ತನ್ನಲ್ಲೇ ಇರಿಸ್ಕೊಂಡು ಮುಂದೆ ಶುಕ್ಲ ಪಕ್ಷ ಬಂದಾಗ ಅವನನ್ನು ಅಲ್ಲಿಗೆ ಸೇರಿಸತ್ತೆ.
ಶುಕ್ಲ ಪಕ್ಷದಿಂದ ನೆಕ್ಸ್ಟ್ ಉತ್ತರಾಯಣ, ಜಸ್ಟ್ ಅವನ ದಾರಿ ಮತ್ತು ಪುನಃ ಹೈವೇಗೆ ಬಂದುಬಿಟ್ಟ, ಟ್ರ್ಯಾಕಿಗೆ ಬಂದುಬಿಡ್ತಾನೆ ಅವನಿಗೆ ಅಂತ. ಹಾಗೆಯೇ ಈ ಸಕಾಮ ಕರ್ಮಯೋಗಿ ಅವನೇನಾದರೂ ಶುಕ್ಲ ಪಕ್ಷದಲ್ಲಿ ಗತಿಸಿದರೆ ಅವನು ಹೋಗಬೇಕಾದ ದಾರಿ ಧೂಮ ಮಾರ್ಗ ಅಲ್ವಾ. ಅದಕ್ಕೋಸ್ಕರ ಆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಏನು ಮಾಡುತ್ತೆ ಕೇಳಿದರೆ ಹಾಗೇನೆ ಹೋಲ್ಡ್ ಮಾಡಿ ತನ್ನಲ್ಲೇ ಇರಿಸ್ಕೊಂಡು ಬಿಡುತ್ತೆ ಅವನನ್ನು. ಅದಾದ ತಕ್ಷಣ ಕೃಷ್ಣ ಪಕ್ಷದ ರಾತ್ರಿ ಅಭಿಮಾನಿ ದೇವತೆಗೆ ಅವನನ್ನು ಹ್ಯಾಂಡ್ ಓವರ್ ಮಾಡುತ್ತದೆ ಆ ದೇವತೆ. ಹೀಗೆ ಆ ದೇವತೆಗೆ ಅವನನ್ನು ಒಪ್ಪಿಸ್ತದೆ. ಅದಾದಮೇಲೆ ಅಲ್ಲಿಂದ ಕೃಷ್ಣ ಪಕ್ಷ ಬರುವವರೆಗೂ ಸಹ ತನ್ನಲ್ಲೇ ಇರಿಸಿಕೊಂಡು ಕೃಷ್ಣ ಪಕ್ಷಾಭಿಮಾನಿ ದೇವತೆಗೆ ಸೇರಿಸ್ತಾಳೆ ಆ ದೇವತೆ. ಅಲ್ಲಿಂದ ದಕ್ಷಿಣಾಯನ ದೇವತೆಯನ್ನು ಸೇರಿ ಧೂಮಾದಿ ಮಾರ್ಗದಲ್ಲಿ ಅವನು ಸಂಚಾರ ಮಾಡ್ತಾನೆ. ಅಷ್ಟೇ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂತಂದರೆ, ಜ್ಞಾನಿಯಾದವನು ಅಂದರೆ ನಿಷ್ಕಾಮ ಕರ್ಮಯೋಗಿ ಅವನು ಕೃಷ್ಣ ಪಕ್ಷ ಅಥವಾ ದಕ್ಷಿಣಾಯಣ ಈ ಯಾವುದರಲ್ಲಿ ಮರಣ ಹೊಂದಿದರೂ ಸಹ ಅವನ ಬ್ರಹ್ಮಲೋಕ ಗಮನಕ್ಕೆ ಯಾವುದೇ ಅಡ್ಡಿ ಆತಂಕ ತೊಂದರೆ ಆಗೋದಿಲ್ಲ. ಇದನ್ನು ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಹೇಳ್ತಾರೆ, ಅತಶ್ಚಾಯನೇಪಿ ದಕ್ಷಿಣೆ. ಅವನು ದಕ್ಷಿಣಾಯನದಲ್ಲಾದರೂ ದೇಹ ಬಿಡಲಿ, ಕೃಷ್ಣ ಪಕ್ಷದಲ್ಲಾದರೂ ದೇಹ ಬಿಡಲಿ. ಯಾರು? ಆ ಜ್ಞಾನಿ ನಿಷ್ಕಾಮ ಕರ್ಮಯೋಗಿ. ಅವನಿಗೆ ಬ್ರಹ್ಮ ಮಾರ್ಗದ ಸಂಪರ್ಕ ಆಗಿಯೇ ಆಗತ್ತೆ. ಹೇಗೆ ಅಂದರೆ ಹೀಗೆ. ಮತ್ತೊಂದು ಸಂಶಯ, ಅಕಸ್ಮಾತ್ ರಾತ್ರಿ ದೇಹ ಬಿಟ್ಟರೆ, ಏಕೆಂದರೆ ರಾತ್ರಿ ಮರಣ ಅನ್ನೋದು ಸಾಮಾನ್ಯ ಜನರ ದೃಷ್ಟಿಯಲ್ಲಿ ನಿಷಿದ್ಧ. ಅವನು ರಾತ್ರಿಯಲ್ಲಿ ಮರಣ ಬಿಟ್ಟರೆ ನಿಶಿನೇಸ್ತಿಯನ್ನ ಸಂಬಂಧಸ್ಯ ಯಾವದ್ದೇಹ ಭಾವಿತ್ವಾದರ್ಶಯತಿ ಚ. ಅವನು ರಾತ್ರಿಯಲ್ಲಿ ಮರಣ ಹೊಂದಿದರೂ ಸಹ ಆ ರಾತ್ರಿ ಅಭಿಮಾನ ಇವತ್ತು ಹಾಗೇ ಇರಿಸ್ಕೊಂಡಿರುತ್ತೆ. ಅದಾದಮೇಲೆ ಅಹಸ್ಸು ಮಾರನೇ ದಿವಸ ಹಗಲು, ಅದು ಶುಕ್ಲ ಪಕ್ಷದ ಗತಿ ದೇವತೆ ಜೊತೆಗೆ ಸೇರಿ ಅವನು ಬ್ರಹ್ಮ ಮಾರ್ಗದಲ್ಲಿ ಹೋಗೋದು ನಿಶ್ಚಯ ನಿಶ್ಚಯ ನಿಶ್ಚಯ. ನಿಮಗೆ ಗೊತ್ತಿರಬೇಕು, ಪ್ರಾತಸ್ಮರಣೀಯರ ಅಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವರು ದೇಹ ಬಿಟ್ಟಿದ್ದು ದಕ್ಷಿಣಾಯನದಲ್ಲಿ, ಅದರೊಳಗೂ ಅಮಾವಾಸ್ಯೆ ಪ್ರಾತಃ ಕಾಲದಲ್ಲಿ. ಜೀವನ್ಮುಕ್ತರು ಅಂತಲೇ ಪ್ರಸಿದ್ಧಿ, ನಡೆದಾಡುವ ಪರಮೇಶ್ವರ ಸಾಕ್ಷಾತ್ ಅಂತ ಹೀಗೆ ಅಂತ. ಅವರು ಹೇಗೆ ನದಿಗೆ ಸ್ನಾನಕ್ಕೆ ಹೋದ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾರೂಢರಾಗಿ ಪದ್ಮಾಸನಾರೂಢರಾಗಿ ನದಿಗೆ ತಮ್ಮ ದೇಹವನ್ನು ತಾವೇ ಬೀಳಿಸಿಕೊಂಡವರು. ಇಂತಹ ಯೋಗಿಗಳು ದಕ್ಷಿಣಾಯನದಲ್ಲಿ ಕೃಷ್ಣ ಪಕ್ಷದಲ್ಲಿ ದೇಹ ಬಿಟ್ಟರು ಅಂತ ಅವರಿಗೆ ಬ್ರಹ್ಮ ಮಾರ್ಗ ಗಮನ ಇಲ್ಲ ಅಂತ ಹೇಳ್ತೀರಾ? ಆ ಧೈರ್ಯ ಉಂಟ ನಮಗೆ? ಅದ್ರ ಬಗ್ಗೆ 3 ಬಿಲ್ಲಿಯಷ್ಟು ಗಂಧ ಇಲ್ಲ ನಮಗೆ. ಬ್ರಹ್ಮಸೂತ್ರ ಹೇಳುತ್ತೆ, ಅತಶ್ಚಾಯನೇಪಿ ದಕ್ಷಿಣೆ. ಜ್ಞಾನಿಯಾದವನು ದಕ್ಷಿಣಾಯನದಲ್ಲಿ ಅಥವಾ ರಾತ್ರಿಯಲ್ಲಿ ದೇಹ ಬಿಟ್ಟಿದ್ದರಿಂದ ಅವನ ಬ್ರಹ್ಮಲೋಕ ಗಮನಕ್ಕೆ ಯಾವುದೇ ತೊಂದರೆಯೂ ಆಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ಸಂಶಯ. ಹಾಗಿದ್ದರೆ ಒಪ್ಕೊಳ್ಳೋಣ, ಜ್ಞಾನಿಯಾದವನು ದೇಹವನ್ನು ಬಿಟ್ಟರೆ ಕೃಷ್ಣ ಪಕ್ಷದಲ್ಲಾದರೂ ಬಿಡಲಿ, ರಾತ್ರಿಯಲ್ಲಾದರೂ ಬಿಡಲಿ, ಅವನು ದೇವಯಾನದಲ್ಲಿ ಬ್ರಹ್ಮ ಮಾರ್ಗದಲ್ಲಿ ಶುಕ್ಲಗತಿಯಲ್ಲಿ ಹೋಗ್ತಾನೆ. ಎಸ್. ಹಾಗಿದ್ರೆ ಮಹಾಭಾರತದ ಭೀಷ್ಮಾಚಾರ್ಯರು ಉತ್ತರಾಯಣ ಬರುವವರೆಗೆ ಯಾಕೆ ಕಾದರು ಸ್ವಾಮಿ? ನಿಮ್ಗೆ ಈಗ ಸಂಶಯ ಬರೋದಿಲ್ಲ. ಉಪನ್ಯಾಸ ಮುಗಿಸ್ಕೊಂಡು ಮೆಟ್ಲು ಇಳಿತಾ ಇಳಿತಾ ಹೋಗ್ತಿರಲ್ಲ, ಆವಾಗ ಹೌದಲ್ಲ ಇದೊಂದು ಇತ್ತಲ್ವಾ, ನಾನು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ ಅಂತ ತಲೆಯಲ್ಲಿ ಇರುವೆ ಓಡಾಡೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ನಾನೇ ಮೊದಲು ಇರುವೆ ಬಿಟ್ಬಿಡ್ತೇನೆ ನಿಮಗೆ. ಏನು ಅಂತಂದರೆ, ಭೀಷ್ಮಾಚಾರ್ಯರು ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡಿದರೂ ಏನು ಸಮಾಧಾನ ಅಂದರೆ, ಅದು ಪ್ರಸಿದ್ಧಿ ಅನ್ನುವಂಥ ಅಜ್ಞರ ವಿಷಯ. ಅಂದರೆ ಅವರು ಉತ್ತರಾಯಣದಲ್ಲಿ ದೇಹ ಬಿಟ್ಟರು, ಹಾಗಾಗಿ ಅವರು ಏನು ಮುಕ್ತರಾದರು, ಅಥವಾ ದಕ್ಷಿಣಾಯನದಲ್ಲಿ ಬಿಟ್ಟಿದ್ದರೆ ಮುಕ್ತರಾಗ್ತಾ ಇರಲಿಲ್ಲ ಅನ್ನುವಂಥದ್ದೆಲ್ಲ ಇದೆಲ್ಲ ಅಜ್ಞರ ವಿಚಾರ. ಒಂದು ಹಾಗಿದ್ರೆ ಅವರು ಉತ್ತರಾಯಣ ಪ್ರತೀಕ್ಷೆ ಮಾಡೋದಕ್ಕೆ 2 ಕಾರಣ. ಏನು ಅಂತಂದರೆ, ಉತ್ತರಾಯಣ ಪ್ರತೀಕ್ಷೆ ಮಾಡಿದ್ದು ತನ್ನ ಇಚ್ಛಾಮರಣವನ್ನು ಲೋಕಕ್ಕೆ ಸಾರಬೇಕಾಗಿತ್ತು. ಹೌದಾ? ಅದಕ್ಕೋಸ್ಕರ ಆ ಹಿಂಸೆಯನ್ನೂ ಸಹ ಅನುಭವಿಸಿಕೊಂಡು, ಎಷ್ಟು ಹಿಂಸೆ ಅಂದರೆ 1000 ಬಾಣಗಳಿಂದ ಕೂಡಿದ ಚುಚ್ಚುವ ಮಂಚದ ಮೇಲೆ ಮಲಗಿದ್ದಾರೆ ಅವರು.
ಆದರೆ ತನ್ನ ಮೊಮ್ಮಗನ ಹತ್ರ ನನ್ನ ಬಾಯಿಗೆ ನೀರನ್ನು ಹಾಕು ಅಂತ ಹೇಳಿದರೆ ಅಷ್ಟೇ ಹೊರತು ನನ್ನ ಪ್ರಾಣೋತ್ಕ್ರಮಣ ಮಾಡಿಸು ಅಂತ ಹೇಳಲಿಲ್ಲ. ಯಾಕೆ ಅಂದರೆ ನನ್ನಪ್ಪ ನನಗೆ ಇಚ್ಛಾಮರಣವನ್ನು ಕೊಟ್ಟಿದ್ದಾನೆ, ಅದನ್ನು ಲೋಕಕ್ಕೆ ಸಾರಬೇಕು. ಇದು ಒಂದು. ಎರಡನೇದು ಶಿಷ್ಟಾಚಾರ. ಶಿಷ್ಟಾಚಾರ ಅಂದರೆ ನನ್ನ ತಂದೆಯ ವರದ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ಲೋಕಕ್ಕೆ ತೋರಿಸಬೇಕು. ಎರಡಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ದೇಹಧಾರಣೆಯನ್ನು ಮಾಡಿಕೊಂಡಿದ್ದರು. ಹಾಗಾಗಿ ಉತ್ತರಾಯಣವನ್ನು ಕಾದದ್ದು ತಮ್ಮ ವರದ ಸಾಮರ್ಥ್ಯ, ಅಂದರೆ ತನ್ನ ಅಪ್ಪನ ವರದ ಸಾಮರ್ಥ್ಯವನ್ನು ಮತ್ತು ಅದು ಹೇಗೆ ಕೆಲಸ ಮಾಡ್ತದೆ ಅಂತ ತಾನು ಲೋಕಕ್ಕೆ ಸಾರಬೇಕು ಅನ್ನೋದಕ್ಕೋಸ್ಕರ ಉತ್ತರಾಯಣವನ್ನು ಅವರು ಪ್ರತೀಕ್ಷೆ ಮಾಡಿದರು ಎನ್ನುವ ಸಮಾಧಾನದೊಂದಿಗೆ ಈ ವಿಚಾರವನ್ನು ನಾವು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಹೀಗೆ ಸವ್ಯ ಮಾರ್ಗ ಅಪಸವ್ಯ ಮಾರ್ಗ ಈ ಎರಡನ್ನೂ ಸುದೀರ್ಘವಾಗಿ ವಿಚಾರ ಮಾಡಿದಂತೆ ಆಯಿತು. ಜಗನ್ಮಾತೆ ಈ ಎರಡೂ ಮಾರ್ಗಗಳಲ್ಲಿ ಇರುವವಳಾದ್ದರಿಂದ, ಅಂದರೆ ಆ ಎರಡೂ ಮಾರ್ಗಗಳನ್ನು ಸಹ ಮಾರ್ಗಗಳ ನಿಯಂತ್ರಕಳಾದ್ದರಿಂದ ಅದರನ್ನು ತೋರಿಸುವುದಕ್ಕೋಸ್ಕರ ಅವಳು ಸವ್ಯಾಪಸವ್ಯ ಮಾರ್ಗಸ್ಥ ಅಂತ ತಿಳಿಸಿದ್ದಾಯಿತು. ನಾನು ಇನ್ನೊಂದು ಸಲ ಹೇಳಿಬಿಡ್ತೇನೆ, ಇದು ಲಲಿತಾ ಸಹಸ್ರನಾಮ. ನಾವು ಸಹಸ್ರನಾಮ ಅಂದ ತಕ್ಷಣ ಬರೀ ಒಂದು ನಾಮ ಬರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಅಂದ್ಕೊಂಡಿರ್ತೇವೆ. ಆದರೆ ಲಲಿತಾ ಸಹಸ್ರನಾಮ ಹಾಗಲ್ಲ. ಏಕೆಂದರೆ ಅವಳು ಉಪನಿಷತ್ ಪ್ರತಿಪಾದ್ಯಳಾದ್ದರಿಂದ ಉಪನಿಷತ್ತಿನ ವಿಚಾರ, ಬ್ರಹ್ಮಸೂತ್ರದ ವಿಚಾರ, ಭಗವದ್ಗೀತೆ ವಿಚಾರ, ವೇದಾಂತದ ಮೂಲೆಯಲ್ಲಿರುವ ಎಲ್ಲ ವಿಚಾರಗಳನ್ನು ಸಹ ತನ್ನ ಈ ನಾಮಾವಳಿಗಳಲ್ಲಿ ಸೇರಿಸ್ಕೊಂಡಿದ್ದಾಳೆ ಅವಳು. ಅದಕ್ಕೋಸ್ಕರಲೇ ನಾವು ಸ್ವಲ್ಪ ಏನು ಯಾಮಾರಿದರೂ ಸಹ ಇಲ್ಲಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದರ ಒಳಗಡೆಗೆ ಪ್ರವೇಶ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಂತ. ಯಾಕೆಂದರೆ ಆ ನಾಮಗಳ ಜಟಿಲತೆ ಅನ್ನೋದು ಹಾಗುಂಟು. ಇಷ್ಟಕ್ಕೆ ಮುಗಿಯಲ್ಲ ನೋಡಿ. ಈಗ ಸವ್ಯ ಅಪಸವ್ಯ ನೋಡಿದ್ವಿ ಅಲ್ವಾ. ನಿನ್ನೆ 3 ಸವ್ಯ ಅಪಸವ್ಯ ಮಾರ್ಗಸ್ಥ ಅಂತ ಒಂದು ಅರ್ಥ ಹೇಳಿದ್ದೆ ನಾನು. ಈಗ ಆ ಮಾರ್ಗಸ್ಥ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ ಇವಾಗ. ಈಗ ಒಂದು ದಕ್ಷಿಣ ಮಾರ್ಗ, ಇನ್ನೊಂದು ಉತ್ತರ ಮಾರ್ಗ ನೋಡಿ ಆಯಿತು. ಈ ಮಾರ್ಗಸ್ಥ ಅಂದರೆ ಇನ್ನೊಂದು ದಾರಿ ಉಂಟು ಅಂತಾರೆ ಅವರು. ಏನು ಅಂದರೆ ಮಾರ್ಗಸ್ಥ ಶಬ್ದ ಮಾರ್ಗೇಶು ಸ್ಥಾ ಸ್ಥಿತಿ ಯಸ್ಮಾತಿಥಿ ವ್ಯುತ್ಪತ್ಯ ಧ್ರುವಾವಸ್ಥಿತಿಶಾಲಿ ವಿಷ್ಣುಲೋಕಪರಃ. ಈ ಎರಡರ ಮಧ್ಯೆಯಲ್ಲಿರುವಂಥದ್ದು ಒಂದು ಉಂಟು. ಅಂದರೆ ಈ ಮಾರ್ಗಸ್ಥ ಶಬ್ದ ಏನು ಹೇಳುತ್ತೆ ಅಂದರೆ ಶಾಶ್ವತವಾದಂತಹ ವಿಷ್ಣುಲೋಕ ಎನ್ನುವಂಥ ಅರ್ಥವನ್ನು ಸೂಚಿಸ್ತದೆ. ಹಾಗಾಗಿ ಶಾಶ್ವತವಾದ ವಿಷ್ಣುಲೋಕವ ಅಂದರೆ ಯಾವುದು ಅಂದರೆ ಅದೇ ಧ್ರುವ ನಕ್ಷತ್ರ. ಉತ್ತಾನಪಾದನ ಮಗನಾದ ಧ್ರುವನ ಕಥೆಯನ್ನು ನಾವು ಕೇಳಿದ್ದೇವೆ ಭಾಗವತದಲ್ಲಿ. ಅವನು ಹೋದ್ನಲ್ಲ ಧ್ರುವ ನಕ್ಷತ್ರಕ್ಕೆ, ಅದು ವಿಷ್ಣು ಪದ. ನೇರವಾಗಿ ಅಲ್ಲಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನೂ ಸಹ ಈ ನಾಮದಲ್ಲಿ ಇಟ್ಟಿದ್ದಾರೆ. ಅದೇ ಮಾರ್ಗಸ್ಥ ಎನ್ನುವ ಶಬ್ದದಿಂದ ಹೇಳುತ್ತೆ. ಧ್ರುವ ನಕ್ಷತ್ರದ ರೂಪದಲ್ಲಿ ಇರುವವಳು ಅಂದರೆ ವಿಷ್ಣು ಪದ ರೂಪದಲ್ಲಿ ಇರುವವಳು ಅಂತ ಹೇಳಿದಂಗೆ ಆಯಿತು. ಇಲ್ಲಿಗೆ ಈ ಸವ್ಯ ಅಪಸವ್ಯ ಮಾರ್ಗಸ್ಥ ಆ ನಾಮದಲ್ಲಿರೋ ಎಲ್ಲ ಶಬ್ದಗಳಿಗೂ ಅರ್ಥ ಹೇಳಿದಂತಾಯಿತು. ಇನ್ನು ಪುನಃ ಮತ್ತೊಂದು ರೀತಿಯ ಅರ್ಥ ಹೇಳ್ತಾರೆ. ನಾಮದಲ್ಲಿರೋ 2 ಶಬ್ದಗಳನ್ನು ಇಟ್ಕೊಂಡು ಸವ್ಯ ಅಪಸವ್ಯ ಅಂದರೆ ಸವ್ಯ ಮಾರ್ಗ ಅಪಸವ್ಯ ಮಾರ್ಗ. ಮಾರ್ಗ ಅನ್ನೋದು 2 ಶಬ್ದಗಳ ಜೊತೆಗೆ ಸೇರಿಕೊಂಡಿರಬೇಕು. ಇವಾಗ ಸವ್ಯ ಮಾರ್ಗ ಅನ್ನೋದು ಅಪಸವ್ಯ ಮಾರ್ಗ ಅಂತ. ಇದೇನು ಹಾಗಿದ್ರೆ ಅಂದರೆ ನಿನ್ನೆ ನಾವು ಸ್ವಲ್ಪ ಹೇಳಿದ್ದೆ, ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಇವತ್ತು ಅದನ್ನು ವಿಸ್ತೃತವಾಗಿ ನಮಗೆ ತಿಳಿಸಿಕೊಡ್ತಾರೆ ಈ ವಿವರಣೆಯಲ್ಲಿ. ಉಪಾಸನೆಯ ಕ್ರಮದಲ್ಲಿ ಅಂದರೆ 2 ಮಾರ್ಗಗಳಿವೆ ಅಂತಾರೆ ಅವರು. ಉಪಾಸನಾ ಕ್ರಮೇ 2 ಮಾರ್ಗವು ದೃಶ್ಯತೆ, ವಾಮ ಮಾರ್ಗ ದಕ್ಷಿಣ ಮಾರ್ಗಶ್ಚೇತಿ ಅಂತ. ಆ ಒಂದು ವಾಮ ಮಾರ್ಗ ವಿಶೇಷವಾಗಿ ತಂತ್ರಶಾಸ್ತ್ರದಲ್ಲಿ ಹೇಳಿದಂಥದ್ದು, ಅದು ಪೂರ್ತಿ ವಾಮ ಮಾರ್ಗ. ನಾನು ಅದ್ರ ಬಗ್ಗೆಲ್ಲ ಹಿಂದೆ ಹೇಳಿದ್ದೇನೆ ಸಾಕಷ್ಟು, ಮತ್ತೆ ಹೇಳೋದಿಲ್ಲ. ಇನ್ನೊಂದು ದಕ್ಷಿಣ ಮಾರ್ಗ. ಈ ಉಪಾಸನಾ ಕ್ರಮದಲ್ಲಿ ಇವೆರಡು ಪ್ರಸಿದ್ಧವಾಗಿವೆ. ಹಾಗಿದ್ರೆ ಈ ವಾಮ ಮಾರ್ಗದ ಕ್ರಮವನ್ನು
ಇವತ್ತು ಒಂದು ರೀತಿ ಬೇರೆ ರೀತಿಯಲ್ಲಿ ತಿಳಿಸಿದ್ದನ್ನು ನಾನು ನಿಮ್ಮ ಮುಂದೆ ಇಡಬೇಕು. ಸ್ವಲ್ಪ ಆಶ್ಚರ್ಯ, ಭಯ, ಗಾಬರಿ, ಏನಪ್ಪ ಹೀಗೆಲ್ಲ ಅನಿಸುತ್ತೆ ಇದನ್ನು ಕೇಳಿ ಆದಮೇಲೆ ನಮಗೆ. ಏನು ಹೇಳುತ್ತೆ ಅಂದರೆ, ಹಾಗಿದ್ರೆ ಈ ವಾಮ ಮಾರ್ಗದಲ್ಲಿ ಸಾಗುವಂಥ ಉಪಾಸಕ ತನ್ನ ವರ್ಣ ಅಂದರೆ ಅವನವನ ಜಾತಿ, ಅದಾದಮೇಲೆ ಅವನ ಆಶ್ರಮ, ಹಿ ಮೇ ಬಿ ಬ್ರಹ್ಮಚಾರಿ ಆರ್ ಗೃಹಸ್ಥ ಆರ್ ವಾನಪ್ರಸ್ಥ, ಯಾವುದಾದ್ರೂ ಆಗಿರಬಹುದು. ಅವನ ವರ್ಣ ಆಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅವನು ತನಗೆ ವಿಹಿತವಾಗಿರುವಂಥ ಶ್ರೌತಗಳ ಕರ್ಮಗಳನ್ನು ಮತ್ತು ಸ್ಮಾರ್ಥ ಕರ್ಮಗಳನ್ನು, ಆ ಸ್ಮಾರ್ಥ ಕರ್ಮಗಳಾದ ಅಷ್ಟಕಗಳನ್ನು, ಅಂದರೆ ಸ್ಮಾರ್ಥ ಕರ್ಮದಲ್ಲೇ ಬೇರೆ ಬೇರೆ ಎಲ್ಲ ಕರ್ಮಗಳಿವೆ. ಈ ಉದಾಹರಣೆಗೆ ಇದೆಲ್ಲ ಸ್ವಲ್ಪ ಶಬ್ದಗಳು ಜಟಿಲ. ಶ್ರೌತ ಕರ್ಮದಲ್ಲಿ ಮಾಡುವಂಥ ಯಜ್ಞಗಳು 8-10 ದಿನಗಳ ನಿರಂತರ ನಡೀತವೆ. ಬರೇ ಶ್ರೌತ, ಶ್ರುತಿ ಏನು ಹೇಳುತ್ತೋ ಹಾಗೆ ಮಾಡ್ತಾರೆ ಅಲ್ಲಿ. ಉದಾಹರಣೆಗೆ ಜ್ಯೋತಿಷ್ಠೋಮಯಾಗ, ಅಗ್ನಿಷ್ಠೋಮಯಾಗ, ದರ್ಶಪೂರ್ಣ ಇತ್ಯಾದಿ ಎಲ್ಲ ಯಾಗಗಳು ಶ್ರೌತ ಕರ್ಮಗಳು. ನಾವು ಚಂಡಿಕಾ ಯಾಗ ಅಂತ ಮಾಡ್ತೇವೆ. ಇದೆಲ್ಲ ಸ್ಮಾರ್ಥ ಕರ್ಮ, ಸ್ಮೃತಿಯಿಂದ ಹೇಳಲ್ಪಟ್ಟವುಗಳು. ಹಾಗೆ ಇನ್ನೊಂದು ಯಾವುದೋ ಒಂದು ಗಾಯತ್ರಿ ಹೋಮ ಮಾಡ್ತೀರಿ, ಇನ್ನೊಂದು ವಿಷ್ಣುವಿಗೆ ಸಂಬಂಧಪಟ್ಟ ಹೋಮ ಮಾಡ್ತೀರಿ. ಇವೆಲ್ಲ ಏನು ಸ್ಮಾರ್ಥ ಕರ್ಮಗಳು. ಈ ಎರಡೂ ತರಹದ ಕರ್ಮಗಳನ್ನು ಸಹ ಮಾಡುವಾಗ ಮಂತ್ರಸಿದ್ಧಿಗಾಗಿ ಹೇಳಿದಂಥ ಈ ತಾಂತ್ರಿಕ ಕರ್ಮಗಳು, ಹೀಗೆ ಎಲ್ಲ ಕರ್ಮಗಳಲ್ಲಿಯೂ ಸಹ ನಿಮಗೆ ಗೊತ್ತಿದೆ, ಒಂದು ಕರ್ಮಕ್ಕೆ ಒಂದು ಪ್ರಧಾನ ದೇವತೆ, ಇನ್ನು ಮತ್ತೆ ಅಂಗದೇವತೆಗಳು ಅಂತ ಇರ್ತವೆ. ಉದಾಹರಣೆಗೆ ಚಂಡಿಕಾ ಯಾಗ ಮಾಡಿದರೆ ಪ್ರಧಾನ ದೇವತೆ ಯಾರು? ಜಗನ್ಮಾತೆ. ಮತ್ತು ಆವರಣ ದೇವತೆಗಳೆಲ್ಲ ಅಲ್ಲೆಲ್ಲ ಬೇರೆ ಎಲ್ಲ ಆಕೆಯ ಪರಿವಾರದವರೆಲ್ಲ ಬರ್ತಾರೆ. ಇವ್ರನ್ನ ಏನಂತ ಕರೀತಾರೆ? ಅಂಗದೇವತೆಗಳು ಅಂತ ಕರೀತಾರೆ. ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟ ಒಂದು ಹೋಮ ಮಾಡಿದರೆ ಪ್ರಧಾನ ದೇವತೆ ವಿಷ್ಣು, ಅವನ ಅಂಗದೇವತೆಗಳು ಬೇರೆ ಇರ್ತಾರೆ. ಕೇಶವ, ನಾರಾಯಣ, ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವಂಥವ್ರು ಅವರೆಲ್ಲರೂ ಸಹ ಇರ್ತಾರೆ. ಹಾಗೆ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಮಾಡಿದರೆ ಒಂದು ರುದ್ರಯಾಗ ಮಾಡ್ತೀರಿ, ಅದೆಲ್ಲ ಸ್ಮಾರ್ಥ ಕರ್ಮ. ಪ್ರಧಾನ ದೇವತೆ ಅವನು ರುದ್ರ, ಮತ್ತು ಅವನ ಪರಿವಾರ ಗಣಗಳೆಲ್ಲ ಇರ್ತವೆ ಅಲ್ಲಿ, ಗಣಪತಿ, ಷಣ್ಮುಖ ಎಲ್ಲರೂ ಸಹ ಸೇರಿರ್ತಾರೆ. ಹೀಗೆ ಈ ತನ್ನ ಉಪಾಸ್ಯ ದೇವತೆಯನ್ನೇ ಅವನು ಭಾವಿಸಬೇಕಾಗುತ್ತೆ. ಎಲ್ಲಿ ಕೇಳಿದರೆ ತಾಂತ್ರಿಕವಾದಂಥ ಈ ವಾಮಾಚಾರದ ಕ್ರಮದಲ್ಲಿ. ಅಂಗದೇವತೆಯಾದರೂ ಇರಲಿ ಅಥವಾ ಪ್ರಧಾನ ದೇವತೆಯಾದರೂ ಇರಲಿ, ಅವುಗಳ ಹೆಸರನ್ನು ಹೇಳುವಂತೆ ಇಲ್ಲ. ಗಪ್ಚುಪ್ ಪರ್ಟಿಕ್ಯುಲರ್ 2 ಹೆಸರನ್ನು ಹೇಳ್ತಾರೆ. ಆ 2 ಹೆಸರಲ್ಲಿ ಎಲ್ಲವೂ ಯಾಗ ನಡಿಬೇಕಾಗತ್ತೆ. ಹೇಗೆ ಅಂದರೆ ಪ್ರಧಾನ ಹಾಗೂ ಅಂಗದೇವತೆಗಳ ಹೆಸರಿನ ಅನಂತರ ಉಪಾಸ್ಯ ದೇವತೆ ಹೆಸರನ್ನು ನಿಶ್ಚಯವಾಗಿ ಹೇಳಬೇಕು. ಹಾಗೆ ಭಾವಿಸುವುದು ಈ ವಾಮ ಮಾರ್ಗದಲ್ಲಿ ಅದು ನಿಯತವಾಗಿ ಇರುತ್ತದೆ. ಅದು ದೇವಿಯ ಮಂತ್ರವೇ ಆಗಿರಲಿ ಅಥವಾ ಇನ್ಯಾವುದೇ ಬೇರೆ ದೇವತೆಯ ಮಂತ್ರವೇ ಆಗಿರಲಿ, ಇವುಗಳನ್ನು ಪಠಿಸುವಾಗ ವಾಮ ಮಾರ್ಗ ಸಾಧಕನು ತನ್ನ ವಾಮ ಮಾರ್ಗದಲ್ಲಿ ಉಪಾಸ್ಯ ದೇವತೆ ಯಾರು ಇರ್ತಾಳೋ ಅವಳ ಹೆಸರನ್ನು ಹೇಳಬೇಕು. ಸ್ತ್ರೀ ದೇವತೆ ಆದರೆ ಏನಂತ ಕರೀಬೇಕು? ತ್ರಿಪುರ ಭೈರವಿ ಅಂತ ಹೇಳಬೇಕು. ಪುರುಷ ದೇವನಾದರೆ ತ್ರಿಪುರ ಭೈರವ ಅಂತ ಹೇಳಬೇಕು. ಇದು 2 ಶಬ್ದ, 2 ಶಬ್ದ. ಹೇಗೆ ಅಂದರೆ ನಿಮಗೆ ಉದಾಹರಣೆ ಕೊಡ್ತೇನೆ. ಈಗ ಒಂದು ವಿಷ್ಣುವಿಗೆ ಸಂಬಂಧಪಟ್ಟ ಒಂದು ಮಂತ್ರ ಉಂಟು. ಇದಂ ವಿಷ್ಣುರ್ವಿಚಕ್ರಮೆ ತ್ರೇಧಾನಿದೆ ಪದಂ ಸಮೂಢಮಸ್ಯ ಪಾಗಂ ಸ್ವರೇ ಅಂತ. ಇದಂ ವಿಷ್ಣುರ್ವಿಚಕ್ರಮೆ, ಅಲ್ಲಿ ವಿಷ್ಣು ಶಬ್ದ ಉಂಟಲ್ಲ. ಆದರೆ ಆ ವಾಮ ಮಾರ್ಗದಲ್ಲಿ ಮಾಡುವ ಸಾಧಕ ತಕ್ಷಣ ಏನು ಮಾಡಬೇಕು ಅಂದರೆ ಇದಂ ವಿಷ್ಣುರ್ಭೈರವಸ್ತು ವಿಚಕ್ರಮೆ, ಭೈರವ ಶಬ್ದ ಹೇಳಲೇಬೇಕು. ಹಾಗೆಯೇ ಆಚಮನ ಮಾಡುವಾಗ ಮಧ್ಯಾಹ್ನದ ಸಂಬಂಧಪಟ್ಟಂಥ ಒಂದು ಕ್ರಮ ಉಂಟದು. ಅಲ್ಲಿ ಆಪಃ ಪುನಂದು ಪೃಥಿವೀಂ ಅಂತ ಮಂತ್ರ. ಅಲ್ಲೇನು ಹೇಳಬೇಕು? ಅವನು ಆಪಃ ಪುನಂದು ಪೃಥಿವೀಂ ಅಂತ ಹೇಳಿದ ತಕ್ಷಣ ತ್ರಿಪುರ ಭೈರವೀಂ ಅಂತ ಹೇಳಬೇಕು. ಇದು 2. ನೀವು ಏನನ್ನಾದರೂ ಮಾಡಿ, ತ್ರಿಪುರ ಭೈರವ, ತ್ರಿಪುರ ಭೈರವಿ, ಇವೆರಡೂ ಸಹ ತಂತ್ರ ಮಾರ್ಗದಲ್ಲಿ ಪೂಜೆಗೊಳ್ಳುವ ತಾಂತ್ರಿಕ ದೇವತೆಗಳು. ಅಷ್ಟೇ ಅಲ್ಲ, ಸೂರ್ಯನಿಗೆ ಅರ್ಘ್ಯ ಕೊಡ್ತೀರಿ ನೀವು. ದಿನವೂ ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡ್ತಾರೆ. ಗಾಯತ್ರಿ ಮಂತ್ರವನ್ನು ಹೇಳಿ ಭಾಸ್ಕರಾಯ ನಮಃ ಇದಂ ವೋ ಅರ್ಘ್ಯಂ ಅಂತ ಹೇಳ್ತಾರೆ, ಅಥವಾ ಇದಂತೆ ಅರ್ಘ್ಯಂ ಅಂತ ಹೇಳ್ತಾರೆ.
ಆದರೆ ಇಲ್ಲಿ ಆ ಗಾಯತ್ರಿ ಮಂತ್ರವನ್ನು ಹೇಳಿ ಆದಮೇಲೆ ಏನು ಹೇಳಬೇಕು? ಮಾರ್ತಾಂಡ ಭೈರವಾಯ ನಮಃ ಇದಂತೆ ಅರ್ಘ್ಯಂ. ಅವನೇ ಬರಬೇಕು, ಭೈರವನೇ ಬರಬೇಕು. ಮತ್ತು ಇದು ದೇವತೆಗಳಿಗೆ ಸಂಬಂಧಪಟ್ಟಿದ್ದಾಯಿತು. ಅಕಸ್ಮಾತ್ತಾಗಿ ನೀವು ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೆ ತರ್ಪಣ ಕೊಡ್ತೀರಿ, ಅವಾಗ ಏನ್ರಿ ಮಾಡಬೇಕು ಅಂತಂದರೆ, ಅವಾಗ ಏನು ಮಾಡಬೇಕು ಅಂದರೆ ತೃಪ್ಯತಾಂ ಬ್ರಹ್ಮಭೈರವಂ ಅಂತ ಆ ಪಿತೃಗಳಿಗೆ ತರ್ಪಣವನ್ನು ಕೊಡುವಾಗಲೂ ಸಹ ಇವರ ಹೆಸರನ್ನೇ ಹೇಳಬೇಕು. ಪಿತೃಭೈರವಾಯ ನಮಃ ಅಂತ ಹೇಳಬೇಕು. ಸರಿ, ತಾಯಿ ಶ್ರಾದ್ದ ಮಾಡಿದ್ರಿ, ಅವತ್ತು ಮಾತೃಸ್ವರೂಪಿ ಶ್ರೀ ಪರಮೇಶ್ವರ ಅಂತ ಹೇಳೋಂಗಿಲ್ಲ. ಏನು ಹೇಳಬೇಕು ಅಂತಂದರೆ ಮಾತಾ ಭೈರವಿ ಪ್ರೀಯತಾಂ. ಇದು ವಾಮಾಚಾರದ ಉಪಾಸಕನ ಅನುಷ್ಠಾನದ ಕ್ರಮ ಆಗಿರ್ತದೆ. ಹೆಚ್ಚೇಕೆ ನೀವು ಜ್ಯೋತಿಷ್ಠೋಮ ಯಾಗನಾದರೂ ಮಾಡಿ, ಶ್ರೌತಕರ್ಮದಲ್ಲಿ ಹೇಳಿದ್ದು ಅಶ್ವಮೇಧ ಯಾಗಗಳನ್ನಾದರೂ ಮಾಡಿ, ಅಲ್ಲಿಯೂ ಸಹ ಪುರುಷ ದೇವತೆಗಳನ್ನು ಭೈರವ ಅಂತ ಕರೆದು, ಸ್ತ್ರೀ ದೇವತೆಯನ್ನು ಭೈರವಿ ಅಂತ ಕರೆದು ಪೂಜೆ ಮಾಡಬೇಕು. ಅಲ್ಲದೆ ಇಲ್ಲಿ ಉಪಾಸಕ ಸಾಮಾನ್ಯವಾಗಿ ಸ್ವಲ್ಪ ಗೊತ್ತಿದ್ದವು ಪ್ರತಿದಿನವೂ ಒಂದು ಪಂಚಯಜ್ಞ ಅಂತ ಮಾಡ್ತಾರೆ. ಪಂಚಯಜ್ಞ ಅಂದರೆ ಗಾಬರಿ ಆಗಬೇಡಿ, ಏನು ಅಂದರೆ ದೇವ್ರ ಪೂಜೆ ಮಾಡೋದು ಒಂದು ಯಜ್ಞ ಮನೆಯಲ್ಲಿ. ತಪ್ಪು ತಿಳ್ಕೊಳ್ಬೇಡಿ, ಎಷ್ಟೋ ಮನೆಯಲ್ಲಿ ಗಂಡಸರು ಆ ಕೆಲಸವನ್ನು ಹೆಂಗಸರಿಗೆ ಬಿಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಮನೆ ದೇವರಿಗೆ ಗಂಡಸರು ಪೂಜೆ ಮಾಡಿದರೆ ಆ ದೇವರು ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ ಇವರು ಆಫೀಸಿಗೆ ಹೋಗಬೇಕಲ್ಲ ಅಲ್ವಾ? ಹಾಗಾಗಿ ಎಷ್ಟೋ ಮನೆಗಳಲ್ಲಿ ಇದು ತನ್ನ ಕರ್ತವ್ಯ ಅಂತ ನಮ್ಮ ಜಾತಿಯವರು ಮರೆತು ಬಿಟ್ಟಿದ್ದಾರೆ. ನನ್ನನ್ನು ನೀವು ಬೈಕೊಂಡ್ರೂ ಚಿಂತೆ ಇಲ್ಲ. ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ವಿಚಾರ ಹೇಳಿಬಿಡ್ತೇನೆ. ಮದುವೆ ಆಗುವ ಗಂಡಸರು ಅಗ್ನಿ ಸಾಕ್ಷಿಯಾಗಿ ಒಂದು ಪ್ರತಿಜ್ಞೆ ಮಾಡಿರ್ತಾರೆ. ಏನು ಕೇಳಿದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ. ಇನ್ನು ಪ್ರತಿದಿನವೂ ಸಹ ಪೂಜೆ ಮಾಡುವುದು ಇವನ ಕರ್ತವ್ಯ, ಇವನ ಧರ್ಮ ಕರ್ತವ್ಯ ಅದು. ಹಾಗೆ ಇವನು ಪೂಜೆ ಮಾಡಿದರೂ ಸಹ ಅದರೊಳಗೆ ಅರ್ಧ ಪುಣ್ಯ ಅವಳಿಗೆ ಹೋಗುತ್ತೆ. ಇವನು ಪೂರ್ತಿ ಬಿಟ್ಟರೆ ಹೆಂಡತಿ ಮಾಡಿದ್ರಿಂದ ಇವನಿಗೆ ಬರೋಲ್ಲ. ಇವನೇ ಪೂಜೆ ಮಾಡಿದರೆ ಕೊನೆ ಪಕ್ಷ ಅರ್ಧದಷ್ಟಾದರೂ ಇವನ ಅಕೌಂಟಿಗೆ ಕ್ರೆಡಿಟ್ ಆಗ್ತಿತ್ತು. ಈಗ ಅವಳೇ ಮಾಡಿದ್ರಿಂದ ಪೂರ್ತಿ ಅವಳ ಅಕೌಂಟಿಗೆ ಕ್ರೆಡಿಟ್. ಹಾಗಿದ್ರೆ ಇವೊಂದು ದಿನದಿಂದ ದಿನಕ್ಕೆ ನಿಲ್ ಬ್ಯಾಲೆನ್ಸ್. ಇದು ಬಹಳಷ್ಟು ಜನ ಪುರುಷರಿಗೆ ಗೊತ್ತಿರೋದಿಲ್ಲ. ಗೊತ್ತಾಗೋಷ್ಟೊತ್ತಿಗೆ ಪಶ್ಚಾತ್ತಾಪ ಪಡುವ ಕಾಲ ಬಂದಿರ್ತದೆ ಅಷ್ಟೇ. ರಿಟೈರ್ಡ್ ಆದ್ಮೇಲೆ ಮಾಡಬೇಕು ಅಂತ ಹೋದರೆ ನಾಲ್ಗೆ ಹೊರಳಲ್ಲ, ಮಂತ್ರ ಮೊದಲೇ ಬರೋಲ್ಲ, ಕೈಕರ್ಣ ಎಡಗೈಯಲ್ಲಿ ಗಂಟೆ ತೂಗಬೇಕೋ ಬಲಗೈಯಲ್ಲ? ಎಡಗೈಯಲ್ಲಿ ಗಂಟೆ ತೂಗಿದ್ರೆ ಅದು ತೂಗಲ್ಲ. ಅದು ಅಕಸ್ಮಾತ್ ಅಭ್ಯಾಸ ಮಾಡಿ ಹೀಗೆ ಮಾಡಿದರೆ ಎರಡು ಹೀಗೆ ಆಗ್ತಾ ಇರುತ್ತೆ ನೀರಾಜನೆ ಮಾಡಬೇಕಿದ್ರೆ. ಆಮೇಲೆ ಗಂಟೆಯಲ್ಲಿ ನೀರಾಜನೆ ಮಾಡಿದ್ನ ಆರತಿಯಲ್ಲಿ ಮಾಡಿದ್ನ ಗೊತ್ತಿಲ್ಲ. ನೋಡಿ ಬೇಕಾರೆ ಕೆಲವು ಜನ ಅವ್ರು ಪೂಜೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಓಹೋ ಪರವಾಗಿಲ್ಲಪ್ಪ ತುಂಬ ಫ್ರೆಶರ್ ಅವನು ಅಂತ. ಅದು ಯಾಕೆ ಹೇಳಿದೆ ಅಂದರೆ ಇವರು ಪ್ರತಿದಿನವೂ ಸಹ ಪೂಜೆ ಮಾಡುವುದೊಂದು ಯಜ್ಞ. ಯಜದೇವ ಪೂಜಾಯಾಮ್ ಅಂತಲೇ ಧಾತು ಅದು. ನೀವು ಯಾವುದೋ ದೊಡ್ಡ ಯಜ್ಞ ಯಾಗ ಮಾಡಬೇಕು ಅಂತಲ್ಲ, ಪ್ರತಿದಿನವೂ ಸಹ ಗೃಹಸ್ಥನಾದವನು ಹೂಎವರ್ ಮೇ ಬಿ ನಿಮಗೆ ಏನು ಬರುತ್ತೋ ಅದರೊಳಗೆ ಮಂತ್ರ ಬರೋದಿಲ್ವಾ? ಬೇಡ. ಭಗವಂತನ ನಾಮಾವಳಿಗಳು ಬರೋದಿಲ್ವಾ? ಅದನ್ನ ಪೂಜೆ ಮಾಡ. ಈ ಎಲ್ಲ ಸೌಲಭ್ಯ ಇರೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಕಾಣ್ರಿ, ಇನ್ಯಾವ ಧರ್ಮದಲ್ಲೂ ಇಲ್ಲ. ಉಂಟಾ? ಹಾಗಾಗಿ ಆ ಪ್ರತಿದಿನವೂ ಮಾಡುವಂಥ ಪೂಜೆ ಉಂಟಲ್ಲ, ಅದು ದೇವಯಜ್ಞ. ಅದು ಆದಮೇಲೆ ಋಷಿಯಜ್ಞ. ಋಷಿಯಜ್ಞ ಅಂದರೆ ನೀವು ಮತ್ತೆ ಪುನಃ ಕೇಳ್ಬೋದು, ಅಲ್ರಿ ನಮ್ಮ ಋಷಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ. ನಿಮಗೆ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಅವರು ಕೊಟ್ಟಂಥ ಸಾಹಿತ್ಯ ನಮಗೆ ಗೊತ್ತು. ಈಗ ಉದಾಹರಣೆಗೆ ವೇದವ್ಯಾಸರು ಭಾಗವತವನ್ನು ಕೊಟ್ಟರು, ವಾಲ್ಮೀಕಿ ಮುನಿಗಳು ರಾಮಾಯಣ ಕೊಟ್ಟರು.
ಹೌದು ತಾನೇ? ಅದೇ ವೇದವ್ಯಾಸರು ಮಹಾಭಾರತ ಕೊಟ್ಟರು, ಅಲ್ಲಿ ಭಗವದ್ಗೀತೆ ಇಟ್ಟರು. ಹೌದು ತಾನೇ? ಅವರನ್ನೆಲ್ಲ ನಾವು ಪೂಜೆ ಮಾಡೋದು ಅಂದರೆ ಅವರ ಕೊಟ್ಟ ಸಾಹಿತ್ಯವನ್ನು ಓದುವುದು ಅವರ ಪೂಜೆ. ಋಷಿಗಳನ್ನು ಸ್ಮರಿಸೋದು ಅಂದರೆ ಏನು? ಅವರು ಇವತ್ತು ನಮ್ಮ ಎದುರಿನಲ್ಲಿ ಇಲ್ಲ. ಯಾಕೆಂದರೆ ಅವರು ಕೊಟ್ಟಂತಹದ್ದು ಜ್ಞಾನ ರಾಶಿ. ಆ ಜ್ಞಾನ ರಾಶಿಯನ್ನು ನಾವು ಅಧ್ಯಯನದ ಭಾಗವಾಗಿ ಇರಿಸ್ಕೊಂಡಾಗ ಅವರ ಸ್ಮರಣೆ, ಅವರ ಪೂಜೆ ಆಗತ್ತೆ. 2. ಅದಾದಮೇಲೆ ಪಿತೃತರ್ಪಣ ಅಂತ. ಗತಿಸಿದ ಪಿತೃಗಳಿಗೆ ಬದುಕಿದ್ದವರಿಗಲ್ಲ, ಪ್ರತಿದಿನವೂ ತರ್ಪಣ ಕೊಡಬೇಕು. ಆಗಲಿಲ್ಲ ಕೊನೆ ಪಕ್ಷ ಮಹಾಲಯ ಪಕ್ಷ ಅಂತ ಬರುತ್ತಲ್ಲ, ಆವಾಗಾರು ಒಂದು ದಿವಸ ಅವರಿಗೆ ತರ್ಪಣವನ್ನು ಕೊಡಬೇಕು. ಯಾಕೆ ಅಂದರೆ ಈ ದೇಹ ಈ ಪ್ರಪಂಚಕ್ಕೆ ಬರೋದಕ್ಕೆ ಕಾರಣ ಯಾರು ಅಲ್ವಾ? ಹಾಗಾಗಿ ಇಂಥ ದೇಹವನ್ನು ಕೊಟ್ಟು ಈ ಭೌತಿಕ ಪ್ರಪಂಚವನ್ನು ಸುಖವನ್ನು ಅನುಭವಿಸೋದಕ್ಕೆ ಅಣಿಮಾಡಿಕೊಟ್ಟಂಥ ಅವರನ್ನು ಸ್ಮರಿಸದೇ ಇದ್ದರೆ ನಾವು ಕೃತಜ್ಞರಲ್ವಾ? ಅದಕ್ಕೋಸ್ಕರ ಅವರನ್ನು ಪ್ರತಿದಿನವೂ ಗತಿಸಿದವರನ್ನು, ಇದ್ದವ್ರನ್ನಲ್ಲ. ಮತ್ತೆ ಯಾಕೆಂದರೆ ಇಷ್ಟು ಕೇಳಿ ಆದಮೇಲೆ ಅಯ್ಯೋ ಗತಿಸಿದವ್ರಿಗೆ ಕೊಟ್ಟರೆ ಅಷ್ಟು ಪುಣ್ಯ, ಇನ್ನಿದ್ದವರಿಗೆ ಕೊಟ್ಬಿಟ್ರೆ ನಮ್ಮ ತಲೆ ಏನೆಲ್ಲ ವಿಚಾರ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಭಾಳಿಂದ ಇತ್ತೀಚೆಗೆ ಒಂದು ಕಡೆ ಓದಿದ ನೆನಪು ನನಗೆ. ಒಬ್ಬ ವಿದೇಶದಿಂದ ಮಗ ಬಂದಂತೆ ಇಂಡಿಯಾಕ್ಕೆ. ಬಂದವನು ಅಕಸ್ಮಾತ್ತಾಗಿ ಎಲ್ಲೋ ಒಂದು ಕಡೆ ಹೋದ, ಧಾರ್ಮಿಕ ಸಂಸ್ಥೆಗೆ, ಮಠಕ್ಕೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಬೋರ್ಡ್ ಹಾಕಿದ್ರು ಹೀಗೆ ಅಂತ, ಇಂತಿಂಥ ಕಾರ್ಯಕ್ರಮಕ್ಕೆ ಇಂತಿಂಥದ್ದು ಅಂತ. ಆಮೇಲೆ ಹಾಕಿದ್ರು ಪಿತೃಗಳಿಗೆ ಶ್ರಾದ್ದ ಅಂತ ಹಾಕಿದ್ರು. ಅಲ್ಲಿ ಇವನು ಕಣ್ಣು ಅದ್ರ ಮೇಲೆ ಹೋಯಿತು. ನಮ್ಮ ಅಪ್ಪ ಅಮ್ಮಂದಿರಿಗೆ ಒಂದು ಶ್ರಾದ್ದ ಮಾಡಿದರೆ ಎಷ್ಟು ಪುಣ್ಯ ನನಗೆ ಅಂಥೇಳಿ ಕಾರ್ಯಕ್ರಮ ನಿಶ್ಚಯ ಮಾಡಿ ಬಂದ. ಅದಾದಮೇಲೆ ಅಪ್ಪ ಅಮ್ಮನ ಹೇಳಲೇ ಇಲ್ಲ, ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಶ್ರಾದ್ದನೂ ಮಾಡಿಬಿಟ್ಟು ಪ್ರಸಾದ ತಗೊಂಡು ಕೊಟ್ಟ ಇಬ್ಬರಿಗೂ. ಏನೋ ಇದು ಅಂತ. ಇನ್ನೇನಿಲ್ಲ, ನಿಮ್ಮ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಲಿಲ್ಲ, ನಾನು ಮೊನ್ನೆ ಹೋಗಿದ್ದೆ, ಅಲ್ಲಿ ನೋಡಿದೆ, ಹಾಗಾಗಿ ನಿಮ್ಮ ಹೆಸರಲ್ಲಿ ಶ್ರಾದ್ದ ಮಾಡಿ ಬಂದಿದ್ದೇನೆ ಇವತ್ತು ಅಂದ. ಎಂಥ ಮಗ ಅಲ್ವಾ? ಪ್ರಾಯಶಃ ಮುಂದಿನ ದಿನಗಳಲ್ಲಿ ಇಂಥವ್ರ ಸಂಖ್ಯೆ ಹೆಚ್ಚಾದರೆ ಏನೂ ಆಶ್ಚರ್ಯ ಇಲ್ಲ. ಇದ್ದಾಗ ಇದ್ಯೋ ಸತ್ಯ ಅಂತ ಕೇಳದೆ ಇರುವ ಮಕ್ಕಳು ಸತ್ತ ಮೇಲೆ ಹತ್ತರೆ ಏನ್ರಿ ಬರುತ್ತೆ ಅಲ್ವಾ? ಹಾಗಾಗಿ ಪದೇ ಪದೇ ಹೇಳ್ತೇನೆ ನಾನು, ಗತಿಸಿದ ಪಿತೃಗಳಿಗೆ ತರ್ಪಣ. ಹಾಗಾದ್ರೆ ಇದ್ದವರನ್ನು ದೇವ್ರ ಥರ ನೋಡ್ಕೊಳ್ಳಿ, ಅದು ನಿಮ್ಮ ಬದುಕಿನ ಅಹೋಭಾಗ್ಯ ಅಂತ. ಹಾಗೆ ನೋಡ್ಕೊಳ್ಳೋ ಮಕ್ಕಳನ್ನು ನಾನು ನೋಡಿದ್ದೇನೆ. ದೇವರ ಥರ ನೋಡ್ಕೊಳ್ಳಿ. ಅವ್ರು ಏನೇನು ವಾಂಟ್ಸ್ಗಳಿದೆಯೋ ಅದನ್ನು ಮಕ್ಕಳಾಗಿ ಫುಲ್ಫಿಲ್ ಮಾಡಿಬಿಡಿ ಸಾಧ್ಯವಾದಷ್ಟು. ಅದು ನಿಜವಾದ ಅರ್ಥದಲ್ಲಿ ಪಿತೃಯಜ್ಞ. ಬದುಕಿರುವಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಗತಿಸಿದ ಮೇಲೆ ಅವರನ್ನು ಸ್ಮರಣೆಯಲ್ಲಿ ತರ್ಪಣವನ್ನು ಕೊಡುವುದು, ಮತ್ತು ವಾರ್ಷಿಕ ಶ್ರಾದ್ದಗಳನ್ನು ಮಾಡುವುದು, ಮತ್ತು ಮಹಾಲಯ ಈ ಪಕ್ಷದಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ತರ್ಪಣಗಳನ್ನು ಕೊಡುವಂಥದ್ದು. ಇದು 3. 4ನೇದು ಅತಿಥಿ ಸತ್ಕಾರ. ಮನೆಗೆ ಬಂದಂಥ ಅತಿಥಿಗಳನ್ನು, ಅತಿಥಿ ಅನ್ನೋದಕ್ಕರ್ಥ ವರ್ಷಕ್ಕೆ 1 ಸಲ ಮಾತ್ರ ಬರೋರು ಅಂತ ಅರ್ಥ. ಬಂದವರು ಸಹ 15 ದಿವಸ ಜಾಂಡಿ ಉಗಿಯುವವರು ಅತಿಥಿಗಳಲ್ಲ. ತಿಥಿರಪಿ ನ ತಿಷ್ಠತಿ ಅತಿಥಿ. ಬಂದವರು 1 ದಿನವೂ ಇರೋದಿಲ್ಲ, ಅವರು ಅಂಥವರು ಅತಿಥಿಗಳು ಅಂತ. ಅವ್ರನ್ನ ಯಥಾಯೋಗ್ಯವಾಗಿ ಗೌರವಿಸುವಂಥದ್ದು. ಯಥಾಯೋಗ್ಯವಾಗಿ ಅಂದರೆ ಏನ್ರಿ ನಾವು ಮಾಡ್ತೇವೆ? ಬಂದವರಿಗೆ ಸಾಧ್ಯ ಆದರೆ ಕಾಲು ತೊಳೆಯಿರಿ ಅಂತ ಹೇಳ್ತೇವೆ. ಕಾಲು ತೊಳೆಯೋದಕ್ಕೆ ನೀರನ್ನೇ ಕೊಡುವ ಪದ್ಧತಿ ನಮ್ಮಲ್ಲಿ. ಸ್ವತಃ ಆ ಮನೆಯ ಗೃಹಿಣಿಯೋ ಅಥವಾ ಮಕ್ಕಳ ಬಂದು ಕಾಲು ತೊಳೆಯೋದಕ್ಕೆ ನೀರನ್ನು ಕೊಡಬೇಕು, ಯಾಕೆಂದರೆ ಸತ್ಕಾರದಲ್ಲಿ ಅದೊಂದು ಭಾಗ. ಅದಾದಮೇಲೆ ಯಥಾಯೋಗ್ಯ ಕೂರಿಸಿ ಊಟ ಮಾಡಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಡಿಸಿ, ಆಮೇಲೆ ಗೌರವ ಸೂಚನೆಯಾಗಿ ಏನೋ ಒಂದಿಷ್ಟು ಕಾಣಿಕೆಗಳನ್ನು ಕೊಟ್ಟು ಕಳಿಸುವಂಥದ್ದು. ದಿಸ್ ಕಾಲ್ಡ್ ಅತಿಥಿ ಸತ್ಕಾರ. ಯಾಕೆ ಅಂತಂದರೆ ಈ ಕೊಡುವ ಭಾಗ್ಯ ಉಂಟಲ್ಲ,
ಅದು ನಮ್ಮ ಬದುಕಿನ ಅಹೋಭಾಗ್ಯ. ನಾವು ಏನೋ ಒಂದನ್ನು ಒಬ್ರಿಗೆ ಕೊಟ್ಟರೆ ತಗೊಂಡವನು ಥ್ಯಾಂಕ್ಸ್ ಅಂತ ಹೇಳುವುದು ಪಾಶ್ಚಾತ್ಯರ ಪದ್ಧತಿ. ನಮ್ಮಲ್ಲಿ ಹಾಗಲ್ಲ. ನಾವು ಒಬ್ರಿಗೆ ಒಂದನ್ನು ಕೊಟ್ಟರೆ ಆ ತಗೊಳ್ತಾನಲ್ಲ ಅವನಿಗೆ ಕೊಟ್ಟವನೇ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆಂದರೆ ನೀನು ಇದನ್ನು ಒಪ್ಪಿಕೊಳ್ಳುವುದರ ಮೂಲಕ ನನ್ನ ಕೊಡುವ ಕ್ರಿಯೆ ಸಾರ್ಥಕವಾಯಿತು, ಹಾಗಾಗಿ ನಿನಗೆ ಥ್ಯಾಂಕ್ಸ್. ಎಂಥ ಉದಾತ್ತವಾದ ವಿಚಾರಗಳು ನಮ್ಮವರಿದ್ದ. ಒಬ್ಬನಿಗೆ ದಾನ ಮಾಡಬೇಕು ಅಂತ ಬುದ್ಧಿ ಇದೆ ರೀ, ಒಬ್ಬರು ಅದನ್ನು ಪ್ರತಿಗ್ರಹ ಮಾಡಲಿಕ್ಕೆ ಜನ ಇಲ್ಲ ಅಂತಾದರೆ ಆ ದಾನ ಮಾಡಬೇಕು ಅನ್ನೋಂಥ ಬುದ್ಧಿ ನಾಶವಾಗಿ ಹೋಯ್ತಲ್ವ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಒಬ್ಬ ಪ್ರತಿಗ್ರಹೀತ ಸಿಕ್ಕಿದ ಅಂದರೆ ಅದು ನನ್ನ ಪುಣ್ಯ, ಅವನ ಅರ್ಹತೆ ನೋಡ್ಲಿಕ್ಕೆ ಹೋಗಬೇಡ. ಹಾಗಾಗಿ ನಾನು ಕೊಟ್ಟಿದ್ದನ್ನು ನೀನು ಒಪ್ಪಿಕೊಂಡಲ್ಲ, ನಿನಗೆ ಧನ್ಯವಾದಗಳು ಅಂತ. ತಗೊಂಡವನು ಹೇಳೋದು ಅವರಿದ್ದು. ಇವತ್ತು ಗ್ರಹಚಾರ ಅದೇ ಪದ್ಧತಿ ನಮ್ಮಲ್ಲಿ ಬಂದುಬಿಟ್ಟಿದೆ ಹೀಗೆ ಅಂತ. ಭಾರತೀಯ ಸಂಸ್ಕೃತಿಯ ಆ ವಿಶಾಲ ದೃಷ್ಟಿ ಹೇಗಿದೆ ಅನ್ನೋದು ನಾವು ಇದನ್ನು ನಿರಂತರ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಅಲ್ಲಲ್ಲಿ ಸಿಗುತ್ತೆ ಹೀಗೆ ಅಂತ. ಪಾಶ್ಚಾತ್ಯರ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ನಮ್ಮ ಆಚರಣೆಗೂ ಅವರ ಆಚರಣೆಗೂ ಎಷ್ಟೆಲ್ಲ ವ್ಯತ್ಯಾಸ. ಅದು ನಮ್ಮದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಕೊನೆಯದು ಭೂತಯಜ್ಞ. ಭೂತಯಜ್ಞ ಅಂದರೆ ಈ ದೆವ್ವ ಭೂತ ಪಿಶಾಚಿ ಅಂತೆಲ್ಲ ಅಂದ್ಕೊಳ್ಬೇಡಿ. ಭೂತ ಅಂದರೆ ಪ್ರಾಣಿಗಳು ಅಂತ ಅರ್ಥ. ಈಗ ನೀವು ಪ್ರತಿದಿನವೂ ಮನೆಯಲ್ಲಿ ಅನ್ನ ಬೇಯಿಸ್ತೀರಿ. ಅನ್ನ ಬೇಯಿಸಿದ್ದನ್ನು ನೀವೇ ತಿಂದರೆ, ಯಾರಿಗೂ ಒಂದಿಷ್ಟು ಹಂಚದೇ ತಿಂದರೆ, ಊಟ ಮಾಡಿದರೆ ಅದು ನೀವು ನಿಮ್ಮ ಮನೆಯಲ್ಲಿ ಬೇಯಿಸಿದ್ದು ಅನ್ನ ಅಲ್ಲ, ನೀವು ಪಾಪ ಬೇಯಿಸಿ ತಿಂದ ಹಾಗೆ. ನಂದಲ್ಲ ಮಾತು, ಗೀತಾಚಾರ್ಯನ ಮಾತು. ಭಗವದ್ಗೀತೆಯಲ್ಲೇ ಬರುತ್ತೆ ಆ ಮಾತು. ಯಾರು ತಮಗೋಸ್ಕರ ಮಾತ್ರ ಅನ್ನ ಬೇಯಿಸಿ ತಿಂತಾರೋ ಅವರು ಪಾಪವನ್ನೇ ಬೇಯಿಸಿ ತಿಂತಾರೆ. ಹಾಗಿದ್ದು ಇದನ್ನು ಕಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ಪ್ರತಿದಿನವೂ ಸಹ ಅನ್ನ ಮಾಡಿ ಆದಮೇಲೆ ಒಂದು ಹಿಡಿ ಅನ್ನ ತೆಗೆದುಕೊಂಡು ಹೋಗಿ ಮೇಲ್ಗಡೆ ಒಂದಿಷ್ಟು ಪ್ರಾಣಿಗಳಿಗೆ ಹಾಕಿಬಿಡು. ಏ ಭೂತಾ ಪ್ರಚರಂತಿ ದಿವಾನಕ್ತಂಬಲೆ ಮಿಚ್ಛಂತೋ ವಿದ್ಯುತಸ್ಯ ಪ್ರೇಷ್ಯಾಹ ತೇಭ್ಯೋ ಬಲಿಂ ಪುಷ್ಟಿ ಕಾಮೋಹರಾಮಿ ಮೈ ಪುಷ್ಟಿಂ ಪುಷ್ಟಿಪದರ್ದಧಾತು ಸ್ವಾಹ. ಇದನ್ನು ಹೇಳಲಿಕ್ಕೆ ಬರಲೇಬೇಕು ಅಂತಿಲ್ಲ ನಿಮಗೆ. ಭಾವನೆ ಏನು ಆಗಿದೆ ಕೇಳಿದರೆ, ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿ ಪಶು ಪಕ್ಷಿಗಳು ಆಹಾರ ಇಲ್ಲದೆ ಚಡಪಡಿಸ್ತವೆ. ನಾನು ಇಡುವಂಥ ಈ ಒಂದು ಹಿಡಿ ಅನ್ನದಿಂದ ಯಾವುದಾದರೂ ಪಕ್ಷಿಗೆ, ಒಂದು ಪ್ರಾಣಿಗೆ, ಒಂದು ಕಾಗೆಗೆ, ಒಂದು ಪಾರಿವಾಳಕ್ಕೆ, ಒಂದು ಇಣಚಿಗೆ, ಒಂದು ಅಳಿಲಿಗೆ ಅಷ್ಟೊತ್ತು ತೃಪ್ತಿ ಆದರೆ ನಾನು ಬೇಯಿಸಿ ತಿಂದದ್ದು ಸಾರ್ಥಕ ಆಯಿತು ಅಂತ. ಇದಕ್ಕೆ ನೀವು ಪ್ರಾಣಿದಯಾ ಸಂಘದ ಮೆಂಬರ್ ಆಗಬೇಕಾದದ್ದಿಲ್ಲ. ಪ್ರಾಣಿಗೆ ಆಹಾರವನ್ನು ಕೊಡುವುದನ್ನು ಯಜ್ಞ ಅಂತ ಕರೆದ್ರು ನಮ್ಮವರು. ಎಷ್ಟು ಉತ್ತಮವಾದ ಹೆಸರಲ್ವಾ? ಯಾಕೆ ಬಂದು ಕೇಳಿದರೆ, ಈ ವಾಮಾಚಾರ ಪದ್ಧತಿಯಲ್ಲಿ ಉಪಾಸನೆ ಮಾಡುವಂತಹ ಉಪಾಸಕ ನಿಯತವಾಗಿ ಈ ಪಂಚಯಜ್ಞಗಳನ್ನು ಮಾಡಬೇಕಾದದ್ದಿಲ್ಲ. ಬೇರೆ ಎಲ್ಲರೂ ಕಂಪಲ್ಸರಿ ಮಾಡಬೇಕಾದ್ದಿಲ್ಲ ಅಂದರೆ ಯಾಕೆ ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ ಮುಂದೆ. ಯಾಕೆ ಅಂದರೆ ಇವನು ಮಾಡಿದರೂ ಸಹ ಈ ಭೈರವಿ ಎನ್ನುವಂಥ ವಾಮಾಚಾರದ ದೇವತೆ ಅದಷ್ಟನ್ನು ಅವಳೇ ಸ್ವೀಕರಿಸಿಬಿಡ್ತಾಳೆ. ಅಷ್ಟನ್ನು ಒಂದು ಯಾವುದು, ನೀವು ದೇವ್ರ ಪೂಜೆ ಮಾಡಿದರೆ ಹೋಗೋದು ಅವಳಿಗೆ. ಅದಾದಮೇಲೆ ಋಷಿತರ್ಪಣ ಅಥವಾ ಅಧ್ಯಯನ ಮಾಡಿದರೆ ಆ ಅಧ್ಯಯನದ ಅಂತಿಮವಾದಂಥ ಫಲ ಹೋಗೋದು ಅವಳಿಗೆ, ಭೈರವಿಗೆ. ಪಿತೃತರ್ಪಣ ಕೊಟ್ಟರೆ ಮತ್ತು ಅವಳ ಹೆಸರನ್ನೇ ಹೇಳಬೇಕಲ್ಲ, ಅವಳಿಗೆ ಹೋಗೋದು. ಮತ್ತು ಅತಿಥಿ ಸತ್ಕಾರ ಮಾಡಿದ ಪುಣ್ಯ ಅವಳಿಗೆ ಹೋಗೋದು. ಭೂತಯಜ್ಞ ಮಾಡಿದ ಪ್ರಾಣಿಗಳಿಗೆ ಆಹಾರ ಕೊಟ್ಟರೆ ಆ ಪುಣ್ಯದ ಅಂಶವು ಸಹ ಅವಳಿಗೆ ಹೋಗೋದು. ಹಾಗಿದ್ರೆ ನಿಮಗೇನು ಬಂತು? ನಿಮಗೇನೂ ಇಲ್ಲ, ಝೀರೋ. ಅದಕ್ಕೋಸ್ಕರಲೇ ಈ ವಾಮಾಚಾರದ ಪದ್ಧತಿಯಲ್ಲೇ ನಿಂತು ಉಪಾಸನೆ ಮಾಡುವವನು ಈ ಪಂಚಯಜ್ಞಗಳನ್ನು ಮಾಡಬೇಕಾದಿಲ್ಲ. ಮಾಡಿದರೂ ಸಹ ಅದನ್ನು ವಾಮಿಕಾ ಎನ್ನುವಂತಹ ಈ ಭೈರವಿ ದೇವತೆ ಸ್ವೀಕರಿಸಿ ಬಿಡ್ತಾಳೆ. ಅದನ್ನು ಹೇಳುತ್ತೆ ಕಾಳಿಕಾ ಪುರಾಣ.
ಪಂಚಯಜ್ಞಾನ್ ನವಾಕುರ್ಯಾತ್. ನಾವು ಅಷ್ಟಕ್ಕೂ ಮೂಲವನ್ನು ಇಡ್ತಾ ಇದ್ದೇನೆ ನಿಮ್ಮ ಮುಂದೆ. ಪಂಚಯಜ್ಞಗಳನ್ನು ಮಾಡಬೇಕಾದ್ದಿಲ್ಲ. ನ ಕುರ್ಯಾತ್ ವಾಮಪೂಜನೆ, ವಾಮಾಚಾರದ ಪದ್ಧತಿಯಲ್ಲಿ ಅದನ್ನು ಮಾಡಬೇಕಾದಿಲ್ಲ. ಅನ್ಯಸ್ಯ ಪೂಜಾ ಭಾಗಂ ಹಿ, ಯಾಕೆ ಕೇಳಿದರೆ ಇವರಿಗೆ ಮಾಡಿದಂಥ ಪೂಜಾ ಭಾಗವನ್ನು ಯಥೋ ಗೃಹಾತಿ ವಾಮಿಕ, ಆ ವಾಮಿಕ ಎನ್ನುವಂಥ ದೇವತೆ ಇದನ್ನು ಪೂರ್ತಿ ಅವಳೇ ತಗೊಳ್ತಾಳೆ. ಹಿಡಿತೀರ ವಾಮಾಚಾರದ ದಾರಿಯನ್ನು? ನಿಮ್ಮ ಹತ್ರ ಕೇಳ್ತಾ ಇಲ್ಲ ನಾನು, ಆದರೆ ಹಿಡಿದ್ರೆ ಇದು ಆಗೋದು ಫಲ. ಈಗ ಅಲ್ಲಿ ಏನಾಯಿತು ಕೇಳಿದರೆ, ನೀವು ಏನೇ ಮಾಡಿ ಅದಷ್ಟು ಸಹ ಹೋಗೋದು ಈ ವಾಮಿಕಾ ಎನ್ನುವಂಥ ದೇವತೆಗಾದ್ದರಿಂದ, ಅಂದರೆ ಏನು ಪರಭೈರವಿ ಅಂತ ಹೇಳಿದ್ರಲ್ಲ, ಅವಳಿಗೆ ಹೋಗೋದಾದ್ದರಿಂದ ಈ ಮಾರ್ಗದಲ್ಲಿ ಸಾಗುವಂಥ ಉಪಾಸಕರಿಗೆ ಏನಾಗತ್ತೆ ಅಂದರೆ ಋಣಶೋಧನೆ ಎನ್ನುವಂಥದ್ದು ಆಗೋದಿಲ್ಲ. ಋಣಶೋಧನೆ ಇದೊಂದು ಹೊಸ ಶಬ್ದ ಬಂತು ಈಗ. ಋಣ ಅಂದರೆ ಸಾಲ, ಅದರ ಕ್ಲಿಯರೆನ್ಸ್ ಆಗೋದಿಲ್ಲ, ಶೋಧನೆ. ಈ ಉದಾಹರಣೆಗೆ ನೀವು ನಿಮ್ಮ ತಂದೆ ತಾಯಿಯರಿಗೆ ಶ್ರಾದ್ದ ಮಾಡಿದ್ರಿ, ಆ ಶ್ರಾದ್ದದಲ್ಲಿ ಸಹ ಅವ್ರ ಹೆಸರನ್ನೇ ಹೇಳಬೇಕು. ಪಿತೃಗಳಿಗೆ ಕೊಟ್ಟಿದ್ದು ಈಕೆಗೆ ಹೋದರೆ ಆ ಪಿತೃಗಳು ಈಗ ನೀವು ಕೊಟ್ಟಾಗಾಯ್ತಾ ಕೊಡದೇ ಇದ್ದಂಗೆ ಆಯ್ತಾ? ಕೊಡಲಿಲ್ಲ ಅಂದರೆ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಲಿಲ್ಲ. ಅದು ಒಂದು ಋಣ ಬಾಕಿ ಉಳಿತಾ? ಪೂಜೆ ಮಾಡಿದ್ರಿ, ಅದು ಅಲ್ಲಿ ಹೋಗಲಿಲ್ಲ, ಇವಳಿಗೆ ಹೋಯ್ತು. ನಿಮ್ಮ ಕುಲದೇವರಿಗೇನೋ ಮಾಡಿದ್ರಿ, ಅದು ಇವಳಿಗೆ ಹೋಯ್ತು, ಅಲ್ಲಿ ಮಾಡದಂಥ ಋಣ ಹಾಗೆ ಉಳಿತಾ? ಹೌದು ತಾನೇ? ಹಾಗೆ ಮತ್ತೆ ಪುನಃ ಪಿತೃತರ್ಪಣ ಮಾಡಿದ್ರಿ, ಅತಿಥಿ ಸತ್ಕಾರ ಮಾಡಿದ್ರಿ, ಭೂತಯಜ್ಞ ಮಾಡಿದ್ರಿ, ಯಾವುದೂ ಸಹ ಅವರವಿಗೆ ಹೋಗೋದಿಲ್ಲ. ದಕ್ಷಿಣ ಮಾರ್ಗದ ಪೂಜೆಯಲ್ಲಿ ನೀವು ಯಾವ ದೇವರಿಗೆ ಏನೇನು ಪೂಜೆ ಮಾಡ್ತಾರೋ ಅದು ಅವರವರಿಗೆ ಹೋಗ್ತದೆ. ಉದಾಹರಣೆ, ಒಂದು ಗಣಪತಿ ಹೋಮ ಮಾಡಿದರೆ ಆ ಗಣಪತಿ ಹೋಮದಿಂದ ತೃಪ್ತನಾಗುವನು ಗಣಪತಿ, ಅಥವಾ ಒಂದು ಪುರುಷ ಸೂಕ್ತ ಹೋಮ ಮಾಡಿದರೆ ತೃಪ್ತನಾಗುವನು ವಿಷ್ಣು, ರುದ್ರಯಾಗ ಮಾಡಿದರೆ ತೃಪ್ತನಾಗುವನು ರುದ್ರ, ದೇವಿಗೆ ಸಂಬಂಧಪಟ್ಟು ಮಾಡಿದರೆ ಪ್ರೀತಳಾಗುವವಳು ದೇವಿ. ಆದರೆ ಇಲ್ಲ ಹಾಗಲ್ಲ, ಇವರೆಲ್ಲರೂ ಸುತ್ತಲೂ ಕಾಯ್ತಾ ಇರ್ತಾರೆ, ನಮಗೇನು ಕೊಡ್ತಾನೆ ಇವನು ಅಂತ. ಏನಿಲ್ಲ, ಕೊಟ್ಟಿದ್ದೆಲ್ಲ ಅವಳಿಗೆ ಹೋಯ್ತು. ಇದು ಹೇಗೆ ಅಂದರೆ ಒಂಥರ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಈ ಹ್ಯಾಕಿಂಗ್ ಅಂತ ಒಂದು ಶಬ್ದ ಉಂಟಲ್ಲ, ಅದು ಇಲ್ಲಿಂದನೇ ಬಂದದ್ದು ಪ್ರಾಯಶಃ. ಅದು ಈ ಭೈರವಿ ಎಲ್ಲ ನಿನ್ನ ಪುಣ್ಯಾಂಶವನ್ನು ಸಹ ಹ್ಯಾಕ್ ಮಾಡಿಬಿಡ್ತಾಳೆ. ಹಾಗಾಗಿ ನಿನ್ನ ಪಿತೃಗಳು, ನಿನ್ನ ಬೇರೆ ಬೇರೆ ದೇವತೆಗಳೆಲ್ಲ ನಮಗೇನು ಕೊಡಲಿಲ್ಲ ಅಂತ ಅವರು ನಮ್ಮ ಸಾಲವನ್ನು ನೀನು ತೀರಿಸಲಿಲ್ಲ ಅಂತ ನಮ್ಮ ಮೇಲೆ ಕೋಪಿಸಿ ಕೊಡ್ತಾರೆ. ಹೀಗೆ ಋಣಶೋಧನೆ ಆಗದೇ ಇರೋದರಿಂದ ನಮಗೆ ಅದರಿಂದ ಪಾಪ ಘಟಿಸ್ತದೆ ಅಂತ. ಇದರಿಂದಾಗಿಯೇ ಅವರಿಗೆ ಮೋಕ್ಷ ಎನ್ನುವಂಥದ್ದು, ಅಂದರೆ ವಾಮಾಚಾರದಲ್ಲಿ ಸಾಗುವಂಥ ಉಪಾಸಕನಿಗೆ ಅದು ವಿಳಂಬವಾಗ್ತದೆ. ಯಾಕೆ? ಈ ಯಾರ ಋಣವನ್ನು ಸಹ ಅವನು ತೀರಿಸಲಿಕ್ಕೆ ಆಗೋದಿಲ್ಲ. ಪಿತೃಗಳಿಗೆ, ಋಷಿಗಳಿಗೆ ಸಲ್ಲಿಸಿದ ಪೂಜೆಯನ್ನು ಸಹ ಅವಳೇ ತಗೊಳ್ತಾಳೆ. ಆದ್ದರಿಂದ ಅವರಿಗೆ ಸಲ್ಲಿಸಬೇಕಾದ ಪೂಜೆ, ಆಹುತಿ ಎಲ್ಲವೂ ಸಹ ಬಾಕಿ ಉಳಿದು ಬಿಡ್ತದೆ, ಪೆಂಡಿಂಗ್ ಪೆಂಡಿಂಗ್ ಪೆಂಡಿಂಗ್. ಅದರಿಂದ ಉಪಾಸನೆಗೆ ಋಣ, ವಾಮಾಚಾರದ ಉಪಾಸನೆಗೆ ಋಣ, ಸಾಲ ತೀರಿಸಲಿಲ್ಲ ಎನ್ನುವಂಥದ್ದು ಉಳಿದು ಬಿಡುತ್ತದೆ. ಅದನ್ನು ಪರಿಹರಿಸಿಕೊಂಡ ಹೊರತು ಅವನಿಗೆ ಮೋಕ್ಷ ಅನ್ನೋದು ಸಿಗೋದಿಲ್ಲ, ಆಗೋದಿಲ್ಲ. ಇಷ್ಟು ಕೇಳಿ ಆದಮೇಲೆ ನಮಗೊಂದು ಸಂಶಯ ಬರ್ತದೆ. ಈಗ ಅಲ್ಲ, ನೀವು ಇಷ್ಟೆಲ್ಲ ಹೇಳಿದ್ರಿ, ಏನೋ ಗೊತ್ತಿಲ್ಲದೆ ಇದ್ದವ್ರು ಏನೋ ಈ ವಾಮಾಚಾರದ ಮಾರ್ಗದಲ್ಲಿ ಹೋಗ್ತಾರೆ, ಹೋಗಲಿ ಬಿಡಿ. ಗೊತ್ತಿದ್ದವರು ಈ ವಾಮಾಚಾರ ಮಾರ್ಗದಲ್ಲಿ ಹೋಗ್ತಾರಲ್ರಿ, ಹಾಗಿದ್ರೆ ಅವರಿಗೆ ಋಣಶೋಧನೆ ಆಗ್ತದೆಯಾ? ಯಾರಿಗೂ ಆಗೋದಿಲ್ಲ ಆ ದಾರಿಯಲ್ಲಿ ಹೋದವರಿಗೆ. ಹಾಗಿದ್ರೆ ಯಾಕೆ ಹೋಗ್ತಾರೆ ಅವರು ಅಂದರೆ ಒಂದು ಕಾರಣ ಉಂಟು. ಗೊತ್ತಿದ್ದು ಅಲ್ಲಿ ಹೋಗೋದಕ್ಕೊಂದು ಕಾರಣ ಉಂಟು. ಏನು ಅಂದರೆ, ಇದ್ರ ಬಗ್ಗೆ ತುಂಬ ಸಂಶಯ. ಏನು ಬರಕ್ಕೆ, ವಾಮಾಚಾರದ ಪದ್ಧತಿಯಲ್ಲಿ ಅನುಷ್ಠಾನ ಮಾಡುವುದು ಮೊದಲನೇ ತುಂಬ ಕಷ್ಟ. ಯಾಕೆಂದರೆ ಬಿಡಿಸಿ ಹೇಳಬೇಕು ಅಂದರೆ ಎಷ್ಟೋ ಸಲ ರಾತ್ರಿ ಹೊತ್ತು, ಮತ್ತು ಸ್ಮಶಾನ, ಮತ್ತಿನ್ನೇನೇನೋ ಎಲ್ಲ ಕೆಟ್ಟ ಕೆಟ್ಟ ಸಂಪರ್ಕ ಇತ್ಯಾದಿ ಇತ್ಯಾದಿ ಎಲ್ಲ. ಹಾಗಾಗಿ ಇಷ್ಟೆಲ್ಲ ಕಷ್ಟವಾಗಿದ್ರೂ ಸಹ ಮೋಕ್ಷಕ್ಕೂ ಸಹ ವಿಳಂಬ ಮಾಡುವಂಥ
ಈ ವಾಮ ಮಾರ್ಗವನ್ನು ಕೆಲವು ಶಿಷ್ಟರೂ ಸಹ ಸೋಕಾಳು ತಿಳಿದುಕೊಂಡವರು ಅಂಥವರು ಸಹ ಇದನ್ನು ಅನುಸರಿಸ್ತಾರಲ್ಲ, ಇದು ನಮಗೆ ಆಶ್ಚರ್ಯವನ್ನು ಸಂಶಯವನ್ನು ಒಟ್ಟೊಟ್ಟಿಗೆ ಉಂಟು ಮಾಡುತ್ತದೆ. ಯಾಕೆ ಅಂತಂದರೆ ಇಂಥವರು ಯಾಕೆ ವಾಮ ಮಾರ್ಗದ ದಾರಿಯನ್ನು ಹಿಡಿತಾರೆ ಅಂದರೆ ಇದಕ್ಕೊಂದು ಸಮಾಧಾನ ಉಂಟು. ಈ ವಾಮ ಮಾರ್ಗದಲ್ಲಿ ಸಾಗುವವರಿಗೆ ಐಹಿಕವಾದಂತಹ ಸಕಲ ಭೋಗ ಭಾಗ್ಯಗಳು ಸಹ, ಸಂಪತ್ತು, ಕೀರ್ತಿ ಎಲ್ಲವೂ ಸಿಗ್ತವೆ. ಉದಾಹರಣೆಗೆ ನಿಮಗೇನೋ ಬೇಕಿತ್ತು, ಅವನು ತಕ್ಷಣ ಮಾಡಿಕೊಡ್ತಾನೆ. ನೀವು ಏನು ಮಾಡ್ತೀರಿ ಕೇಳಿದರೆ ಅವನು ಕೇಳಿದಷ್ಟು ದುಡ್ಡು ಕೊಡ್ತೀರಿ, ಭೋಗ. ಅಷ್ಟೇ ಅಲ್ಲ, ಅಷ್ಟು ಮಾಡಿದ್ರೆ ಏನು ಮಾಡ್ತೀರಿ ಗೊತ್ತಾ, ನೀವು 10 ಜನರಿಗೆ ಅವನ ಹೆಸರು ಹೇಳ್ತೀರಿ, ಅವನಿಗೆ ಕೀರ್ತಿ. ಎರಡು ಬಂತ. ಈ ದುಡ್ಡಿನ ಹಿಂದೆ ಮತ್ತು ಕೀರ್ತಿ ಹಿಂದೆ ಬಿದ್ದು ಸೋಕಾಳ್ ಶಿಷ್ಟರು ಅಂತ ಕರೆಸ್ಕೊಳ್ಳುವಂಥ ಕೆಲವು ಜನರು ಸಹ ಈ ದಾರಿಯನ್ನು ಹಿಡಿತಾರೆ. ಹಾಗಿದ್ರೆ ಮೋಕ್ಷ ವಿಳಂಬ ಆಗುತ್ತಲ್ಲ ಅಂದರೆ ಅವ್ರ ಯೋಚನೆ ನೋಡಿ. ಹೇಗೆ ಕೇಳಿದರೆ, ಈ ಸುಖದ ಎದುರಿನಲ್ಲಿ ಭೌತಿಕ ಪ್ರಪಂಚದ ಸುಖ, ದುಡ್ಡು ಮತ್ತು ಕೀರ್ತಿ, ಇದರ ಎದುರಿನಲ್ಲಿ ಮೋಕ್ಷವೂ ಕೂಡ ಅವರಿಗೆ ಅನಪೇಕ್ಷಿತ ಅನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡಿಬಿಡ್ತಾರಂತೆ ಅವರು. ಮತ್ತು ಆದ್ದರಿಂದ ಆತ್ಯಂತಿಕವಾದಂಥ ಮೋಕ್ಷಕ್ಕೆ ವಿಳಂಬವಾದರೂ ಪರವಾಗಿಲ್ಲ, ಇನ್ನೊಂದು ಜನ್ಮದಲ್ಲಾದರೂ ಮೋಕ್ಷ ಆಗಲಿ, ಈ ಜನ್ಮದಲ್ಲಿ ನಾನು ಇದನ್ನು ಅನುಭವಿಸ್ಬಿಡ್ತೇನೆ ಅಂತ, ಸಿಕ್ಕಿದ್ದೇ ಸೀರುಂಡೆ ಅಂತ ಹೀಗೆ ಯೋಚನೆ ಮಾಡ್ತಾರೆ ಎಷ್ಟೋ ಜನ ತಿಳಿದವರೂ ಕೂಡ. ಹಾಗಾಗಿ ಈ ಮಾರ್ಗದಿಂದ ಸಿಗುವ ಸುಖವನ್ನು ಅನುಭವಿಸಿಯೇ ಮೋಕ್ಷದತ್ತ ಮುಂದಿನ ಜನ್ಮದಲ್ಲೂ ಅಥವಾ ಇನ್ಯಾವಾಗಲೂ ಎಷ್ಟೋ ಜನ್ಮದ ನಂತರ ಅದರ ಕಡೆಗೆ ಮುಖ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಶಿಷ್ಟರೂ ಸಹ ವಾಮ ಮಾರ್ಗವನ್ನೇ ಅನುಸರಿಸಿ ಬಿಡ್ತಾರೆ ಎಷ್ಟೋ ಸಲ. ಈಗ ಅವರು ಯಾಕೆ ಆ ದಾರಿಯಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಇದು ಸಮಾಧಾನ ಆಯಿತು. ಇನ್ನು ದಕ್ಷಿಣ ಮಾರ್ಗ, ವಾಮ ಮಾರ್ಗ, ದಕ್ಷಿಣ ಮಾರ್ಗ. ಈ ದಕ್ಷಿಣ ಮಾರ್ಗದಲ್ಲಿ ಶೌತಸ್ಮಾರ್ಥ ಕರ್ಮಗಳನ್ನು ನಾವು ಮಾಡುವಾಗ ಆ ಕರ್ಮಗಳಲ್ಲಿ ಪ್ರಧಾನ ದೇವತಾ ಸ್ಥಾನದಲ್ಲಿ ಯಾರಿರ್ತಾರೋ ಅವರನ್ನೇ ನಾವು ಪೂಜಿಸುವಂಥದ್ದು. ಅಂಗದೇವತಾ ಸ್ಥಾನಗಳು ಅಂದರೆ ಆವರಣ ದೇವತೆಗಳೆಲ್ಲ ಇರ್ತಾವಲ್ಲ, ಅವುಗಳಿಗೂ ಸಹ ಪೂಜೆ ಸಲ್ಲತ್ತೆ. ಆ ಕರ್ಮದ ದೇವತೆಯನ್ನು ಭಾವಿಸಿ ಪೂಜಿಸಿದ್ರಾಯಿತು, ಅಲ್ಲಿ ಯಾವುದೇ ತೊಡಕಿಲ್ಲ, ಸುಲಭವಾದ ರಹದಾರಿ ಇದು ಹೀಗೆ ಅಂತ. ದಕ್ಷಿಣ ಮಾರ್ಗದಲ್ಲಿ ಈ ದೇವತಾ ಪೂಜೆಯಲ್ಲಿ ಯಾವುದೇ ತೊಡಕಿಲ್ಲದಿದ್ದರಿಂದ ದೇವತೆಗಳಿಗೆ ಕೊಟ್ಟ ಆಹುತಿ ನೇರ ಅವುಗಳಿಗೆ ಸಲ್ಲತ್ತೆ, ಪರಭೈರವಿಗೆ ಯಾರಿಗೂ ಹೋಗೋದಿಲ್ಲ. ಅದರಿಂದ ಪಿತೃಗಳು, ಋಷಿಗಳು ಎಲ್ಲರೂ ಸಹ ಋಣಶೇಷದಿಂದ ಬಿಡುಗಡೆ ಹೊಂದುತ್ತಾರೆ, ನಮ್ಮ ಋಣ ತೀರುತ್ತೆ ಅಷ್ಟೇ. ಹಾಗಾಗಿ ಋಣಶೋಧನೆ ಅನ್ನುವಂಥದ್ದು ಇಲ್ಲಿ ಆಗತ್ತೆ. ಎಲ್ಲಿ? ದಕ್ಷಿಣ ಮಾರ್ಗದ ಪೂಜೆಯಲ್ಲಿ, ಸಾತ್ವಿಕ ಪೂಜೆಯಲ್ಲಿ, ಅಲ್ಲಿ ಋಣಶೋಧನೆ ಹಾಗೆ ಉಳಿದು ಬಿಡುತ್ತೆ. ಆದ್ದರಿಂದ ಇಲ್ಲಿ ಮೋಕ್ಷಕ್ಕೆ ವಿಳಂಬ ಎನ್ನುವಂಥದ್ದು ಆಗದೇ ಇರುವುದರಿಂದ ಮತ್ತು ಮೋಕ್ಷಕ್ಕೆ ಪ್ರತಿಬಂಧಕವೂ ಇಲ್ಲದೇ ಇರುವುದರಿಂದ ಸತ್ವರ ಅಂದರೆ ಬೇಗನೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಲ್ಲದೆ ಈ ಮಾರ್ಗದಲ್ಲಿ ಸಿಗುವ ಉಪಾಸಕರು ತ್ರಿಪುರ ಸುಂದರಿಯನ್ನೇ ಆರಾಧನೆ ಮಾಡಿದ್ರೂ ಸಹ ಮಹಾಮಾಯ, ಶಾರದಾ, ಶೈಲಪುತ್ರಿ, ಪಾರ್ವತಿ ಎಲ್ಲ ಹೆಸರಿಂದ ಆಕೆಯನ್ನು ಕರೆದರೂ ಸಹ, ಬೇರೆ ಬೇರೆ ಹೆಸರುಗಳನ್ನು ಕರೆದರೂ ಸಹ ಅದು ಸಹಜವಾಗಿ ತ್ರಿಪುರ ಸುಂದರಿ ದೇವಿಯ ಹೆಸರೇ ಆಗಿರುತ್ತದೆ. ಆದ್ದರಿಂದ ಅಲ್ಲಿ ಭೇದವಿರುವಂತಹ ಹೆಸರುಗಳಾದರೂ ಸಹ ಅಂತತೋಗತ್ವ ಜಗನ್ಮಾತೆಗೆ ಸಲ್ತದೆ. ಹಾಗಾಗಿ ಸ್ವತಂತ್ರವಾದಂಥ ರೂಪಗಳೆಲ್ಲ ಅಲ್ಲಿ ಪೂಜೆಗೊಳ್ತವೆ ಈ ದಕ್ಷಿಣ ಮಾರ್ಗದಲ್ಲಿ. ಆದ್ದರಿಂದ ಐಹಿಕ ಭೋಗಗಳಲ್ಲಿ ಅಷ್ಟಾಗಿ ಆಸಕ್ತಿಯನ್ನು ಇರಿಸಿಕೊಳ್ಳದೇ ಇರುವವರು ಮತ್ತು ಮೋಕ್ಷವನ್ನು ಶೀಘ್ರವಾಗಿ ತಾನು ಪಡಿಬೇಕು ಅಂತ ಬಯಸುವವರು, ಶಿಷ್ಟ ಉಪಾಸಕರು ದಕ್ಷಿಣ ಮಾರ್ಗವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಈ ಮಾರ್ಗ ಎನ್ನುವಂಥದ್ದು ಸರ್ವಾಶ ಪರಿಪೂರಕವಾದಂಥದ್ದು, ಎಲ್ಲ ಥರದ ಕಾಮನೆಗಳನ್ನು ಸಹ ಅದು ಈಡೇರಿಸಿಕೊಡ್ತದೆ. ಹಾಗಾಗಿ ದಕ್ಷಿಣ ಮಾರ್ಗದಿಂದ ದೇವಿಯನ್ನು ಆರಾಧಿಸುವುದು ಉತ್ತಮ ಪಕ್ಷ ಆಗಿದೆ. ಹೀಗೆ ದೇವಿ ಸವ್ಯ ಅಪಸವ್ಯ ಮಾರ್ಗಸ್ಥ, ವಾಮ ಮಾರ್ಗದಿಂದ ಮತ್ತು ದಕ್ಷಿಣ ಮಾರ್ಗದಿಂದ ಪೂಜೆಗೊಳ್ಳುವಳು ಎನ್ನುವಂಥದ್ದು.
ಇಲ್ಲಿಗೆ 6 ಅರ್ಥಗಳನ್ನು ನಾನು ಹೇಳಿದ್ದೇನೆ ಒಟ್ಟಾರೆ. ಇದಿಷ್ಟು ಸೌಭಾಗ್ಯ ಭಾಸ್ಕರದಲ್ಲಿ ನೀಡಿದಂಥ ವಿವರಣೆ. ಇನ್ನೊಬ್ಬ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಈ ನಾಮಕ್ಕೆ ವಿವರಣೆ ಕೊಡ್ತಾರೆ ಅಂತ ನೋಡಬೇಕು. ಚಂದ್ರಿಕಾ ವ್ಯಾಖ್ಯಾನಕಾರರು ಹೇಳ್ತಾರೆ, ಸವ್ಯ ಮಾರ್ಗ ಅಂದರೆ ದಕ್ಷಿಣ ಮಾರ್ಗ, ಅಪಸವ್ಯ ಮಾರ್ಗ ಅಂದರೆ ವಾಮ ಮಾರ್ಗ, ಸವ್ಯಾಪಸವ್ಯ ಮಾರ್ಗ ಅಂದರೆ ಎರಡೂ ಸೇರಿದಂಥ ಮಿಶ್ರ ಮಾರ್ಗ. ನಾನು ಹಿಂದೂ ಎಷ್ಟೋ ಸಲ ಹೇಳಿದ್ದೇನೆ, ಜಗನ್ಮಾತೆ ಆರಾಧನೆಯಲ್ಲಿ ಒಂದು ಈ ಕೌಲಮತ, ವಾಮಾಚಾರದ ಮತ, ಇನ್ನೊಂದು ಸಮಯಾಚಾರ, ಇದು ದಕ್ಷಿಣ ಮಾರ್ಗ, ಶುದ್ಧ ಸಾತ್ವಿಕವಾದಂಥ ಪೂಜಾ ವಿಧಾನ. ಇನ್ನೊಂದುಂಟು ಎರಡೂ ಸೇರಿದ್ದು, ಅದರ ಮಿಶ್ರಮತ ಅಂತ ಕರೀತಾರೆ. ಹಾಗಾಗಿ ಸವ್ಯ ಅಪಸವ್ಯ ಮಾರ್ಗ, ಮಾರ್ಗ ಅನ್ನೋ ಶಬ್ದದಿಂದ ಮಿಶ್ರವಾದಂಥ ದಾರಿಯಿಂದನೂ ಹೀಗೆ ಪೂಜೆ ಮಾಡಬಹುದು. ಅಂದರೆ ಸ್ವಲ್ಪ ಅದು ಸ್ವಲ್ಪ ಇದು ಹೀಗೆ ಅಂತ. ಇದು ಒಂದರ್ಥ. ಇನ್ನು ಎರಡನೇದು ಸವ್ಯ ಮಾರ್ಗ ಅಂದರೆ ಪಿಂಗಳ ನಾಡಿ ಇಲ್ಲಿ, ಅಪಸವ್ಯ ಮಾರ್ಗ ಅಂದರೆ ಇಡಾನಾಡಿ. ಮತ್ತು ಅವೆರಡರ ಮಧ್ಯ ಮಾರ್ಗಸ್ಥ, ಮಧ್ಯದಲ್ಲಿರುವುದು ಅಂದರೆ ಸುಷುಮ್ನಾ ನಾಡಿ. ನಿನ್ನೆ ಈ ವಿಚಾರ ಸ್ವಲ್ಪ ನಾನು ಹೇಳಿದ್ದೆ ಹೇಗೆ ಅಂತ. ಈ ಮೂರರಲ್ಲೂ ಸಹ ಇರುವವಳಾದ್ದರಿಂದ ಯೋಗ ಸಾಧನೆ ಮೂಲಕ ಈ ನಾಡಿಗಳನ್ನು ಜಾಗೃತಗೊಳಿಸಿ ಸುಷುಮ್ನಾ ನಾಡಿಯ ಮೂಲಕ ದೇಹವನ್ನು ಬಿಡುವಂಥ ಕ್ರಮ ಏನುಂಟಲ್ಲ, ಹಾಗೆ ಮಾಡುವಂತಹ ವಿಧಾನದಿಂದ ತೃಪ್ತಳಾಗುವಳಾದ್ದರಿಂದ ಸವ್ಯ ಅಪಸವ್ಯ ಮಾರ್ಗಸ್ಥಾಯೈ ನಮಃ. ಇದು ಎರಡನೇ ಅರ್ಥ. ಮತ್ತು ಮೂರನೇ ಅರ್ಥ, ಸವ್ಯ ಮಾರ್ಗ ಅಂದರೆ ಉತ್ತರಾಯಣ ಮಾರ್ಗ, ನಿನ್ನೆ ಹೇಳಿದ್ದು ಇವತ್ತು ಹೇಳಿದ್ದೆಲ್ಲ ಇಟ್ಕೊಳ್ಳಿ. ಅಪಸವ್ಯ ಮಾರ್ಗ ಅಂದರೆ ದಕ್ಷಿಣಾಯಣ ಮಾರ್ಗ. ಅವೆರಡರ ಮಧ್ಯೆಯಲ್ಲಿ ಒಂದುಂಟು. ಏನು ಕೇಳಿದರೆ ಸೂರ್ಯ ರೂಪದಿಂದ, ನಿನ್ನೆ ನಕ್ಷತ್ರಗಳನ್ನು ಹೇಳಿದ್ದೀನಿ ನಾನು, ಸವ್ಯ ಅಪಸವ್ಯ, ಮಧ್ಯೆಯಲ್ಲಿರುವವನು ಯಾರು ಕೇಳಿದರೆ ಸೂರ್ಯನಾರಾಯಣ. ಆ ರೂಪದಿಂದ ಇರುವವಳಾದ್ದರಿಂದ ಅವಳು ಸವ್ಯಾಪಸವ್ಯ ಮಾರ್ಗಸ್ಥ. ಅಂದರೆ ವಾಮ ಮಾರ್ಗ ದಕ್ಷಿಣ ಮಾರ್ಗ ಇದೆರಡರ ಮಧ್ಯೆಯಲ್ಲಿರುವಂಥ ಸೂರ್ಯನ ರೂಪದಲ್ಲಿ ಈಶ್ವರೀ ಶಕ್ತಿಯಾಗಿರುವವಳಾದ್ದರಿಂದ ಅವಳು ಈ ಮೂರೂ ರೀತಿಯಲ್ಲಿ ಆರಾಧನೆಗೊಳ್ಳುವವಳಾದ್ದರಿಂದ ಸವ್ಯಾಪಸವ್ಯ ಮಾರ್ಗಸ್ಥ. ಮೂರರ್ಥ ಆಯಿತು. ಮತ್ತು ನಾಲ್ಕನೇ ಅರ್ಥ, ಸವ್ಯ ಮಾರ್ಗ ಅಂದರೆ ದೇವತಾ ಕಾರ್ಯ, ಅಪಸವ್ಯ ಮಾರ್ಗ ಅಂದರೆ ಪಿತೃಕಾರ್ಯ. ಈ ಹೆಸರು ಹೇಳುತ್ತೆ. ಸಾಮಾನ್ಯವಾಗಿ ನೀವು ತಿಥಿಗಳನ್ನು ಮಾಡಬೇಕಿದ್ರೆ ಪುರೋಹಿತರು ಹೇಳ್ತಾರೆ, ಪ್ರಾಚೀನಾವೀತಿ ಅಪಸವ್ಯಂ ಪರಿಶಿಚ್ಯ, ಹಿಂದೆ ಮುಂದಾಗಿ ಪ್ರದಕ್ಷಿಣ ಮಾಡಿಸ್ರಿ ಅಂತ ಅಲ್ವಾ. ಹಾಗಾಗಿ ಈ ಸವ್ಯ ಮಾರ್ಗ ಅಂದರೆ ದೇವತಾ ಕಾರ್ಯ, ಅಪಸವ್ಯ ಮಾರ್ಗ ಅಂದರೆ ಪಿತೃಕಾರ್ಯ. ಅವು ಎರಡರ ಮಧ್ಯದಲ್ಲಿ ಇರುವವಳು ಅಂದರೆ ನಿಷ್ಕ್ರಿಯವಾದ ಬ್ರಹ್ಮಸ್ವರೂಪದಲ್ಲಿ ಇರುವವಳು. ಅಲ್ಲಿ ಯಾವ ಕರ್ಮವೂ ಇಲ್ಲ, ಯಾಕೆಂದರೆ ಅವಳು ಕರ್ಮಾತೀತಳಾದ ಸ್ಥಿತಿಯವಳು ಮೂಲತಃ ಅಂತ. ಇದು ನಾಲ್ಕನೇ ಅರ್ಥ. ಮತ್ತಿನ್ನು ಐದನೇ ಅರ್ಥ, ಸವ್ಯ ಮಾರ್ಗ ಅಂದರೆ ಶುಕ್ಲ ಪಕ್ಷ, ಅಪಸವ್ಯ ಮಾರ್ಗ ಅಂದರೆ ಕೃಷ್ಣ ಪಕ್ಷ. ಅವೆರಡರ ಮಧ್ಯ ಮಾರ್ಗ ಅಂದರೆ ಕಾಲಾತೀತವಾದಂಥ ಸ್ಥಿತಿ. ಎಲ್ಲಿ ಕೇಳಿದರೆ ಸೂರ್ಯ ಮಂಡಲದಲ್ಲಿ. ನಮಗೆ ಈ ಪಕ್ಷಗಳು, ಅವನಿಗೆ ಯಾವ ಪಕ್ಷವೂ ಇಲ್ಲ ಹೀಗೆ ಅಂತ. ಇನ್ನು ಆರನೇ ಅರ್ಥ, ಸವ್ಯ ಮಾರ್ಗ ಅಂದರೆ ಸೂರ್ಯೋದಯ, ಅಪಸವ್ಯ ಅಂದರೆ ಸೂರ್ಯ ಅಸ್ತ. ಸರಿತಾನೆ? ಆಗ ಈ ಅಪಸವ್ಯ ಮಾರ್ಗ ಸೂರ್ಯ ಅಸ್ತ ಆಗುವಂಥ ಕಾಲ. ಅವೆರಡರ ಮಧ್ಯ ಮಾರ್ಗ ಅಂದರೆ ಉದಯ ಅಸ್ತರಹಿತವಾದಂಥ ಪ್ರದೇಶದಲ್ಲಿ ಇರುವವಳು. ವಾಸ್ತವಿಕವಾಗಿ ನಮಗೆ ಉದಯ ಅಸ್ತ, ಸೂರ್ಯಮಂಡಲದಲ್ಲಿರುವವರಿಗೆ ಉದಯವೂ ಇಲ್ಲ ಅಸ್ತವೂ ಇಲ್ಲ. ಯಾಕೆಂದರೆ ಅದು ಆ ಉದಯಾಸ್ತರಹಿತವಾದಂತಹ ಸ್ಥಿತಿ. ಹಾಗೆ ಇರುವವಳು. ಮತ್ತಿನ್ನು ಏಳನೇ ಅರ್ಥ, ಸವ್ಯ ಮಾರ್ಗ ಅಂದರೆ ಪುಣ್ಯಕರ್ಮ, ಅಪಸವ್ಯ ಮಾರ್ಗ ಅಂದರೆ ಪಾಪಕರ್ಮ. ಅವೆರಡ ಮಧ್ಯ ಮಾರ್ಗದಲ್ಲಿ ಅಂದರೆ ಪುಣ್ಯ ಪಾಪ ಮಿಶ್ರಿತವಾದಂಥ ಮಾರ್ಗ. ನಾವೆಲ್ಲರೂ ಹಾಗೆ ಮಾಡಿ ಈ ದೇಹವನ್ನು ಹೊತ್ಕೊಂಡು ಬಂದವರು. ಅತ್ಯಂತ ಪುಣ್ಯಕರ್ಮದ ಫಲ ದೇವತಾ ಜನ್ಮ, ತೀರಾ ಪಾಪಕರ್ಮದ ಫಲ ಪಶು ಪಕ್ಷಿ, ವ್ಯಾಘ್ರೋವ ವರಾಹೋವ ಅಂತ ಹೇಳ್ತೇವಲ್ಲ, ಆ ರೀತಿಯ ಜನ್ಮ. ಮಿಶ್ರಕರ್ಮದಿಂದಲೇ ಮಾನುಷ ದೇಹ, ಮಿಶ್ರಕರ್ಮಣ ಮಾನುಷ್ಯಂ ಲಭತೆ ಅಂತ. ಹೀಗೆ
ಈ ಎರಡೂ ಇಲ್ಲದ ಸಾಕ್ಷಿ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಸವ್ಯಾಪಸವ್ಯ ಮಾರ್ಗಸ್ಥ. ಇಲ್ಲಿಗೆ ಈ ಚಂದ್ರಿಕಾ ವ್ಯಾಖ್ಯಾನಕಾರರು ಕೊಟ್ಟಂಥ ವಿವರಣೆಯೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಏವಂಚ ನಿನ್ನೆಯಿಂದ ಶುರು ಮಾಡಿ ಇವತ್ತಿನವರೆಗೆ ನಾವು ಚಿಂತನೆ ಮಾಡಿದ್ದು ಎಷ್ಟು ನಾಮ ಕೇಳಿದ್ರು ಒಂದೇ ನಾಮ ಒಂದು ದೃಷ್ಟಿಯಲ್ಲಿ ನೋಡಿದರೆ ಸವ್ಯಾಪಸವ್ಯ ಮಾರ್ಗಸ್ಥಾಯೈ ನಮೋ ನಮಃ ಅಂತ ಹೇಳಿ ಈ ನಾಮಕ್ಕೆ ಒಂದು ಮಂಗಳ ಶಾಸ್ತ್ರವನ್ನು ಮಾಡಿಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಸರ್ವಾಪದ್ವಿನಿವಾರಿಣಿ ಅಂತ, ಎಲ್ಲ ಆಪತ್ತುಗಳನ್ನು ಸಹ ನಿವಾರಿಸುವವಳು. ಸರ್ವಾಹ ಆಪದಃ ವಿಶಿಷ್ಯ ನಿತರಾಂ ವಾರಯತೀತಿ ಸರ್ವಾಪದ್ವಿನಿವಾರಿಣಿ ಅಂತ ಈ ನಾಮದ ವಿವರಣೆ. ಈ ನಾಮ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ಸಾಕಷ್ಟು ಸಲ ಬಂದಿದೆ ಅಲ್ವಾ. ಅಂದರೆ ಅದಕ್ಕೆ ಸೌಭಾಗ್ಯ ಭಾಸ್ಕರದಲ್ಲಿ ಒಂದು ರೀಸನ್ನನ್ನು ಕೊಡ್ತಾರೆ, ಕಾರಣ ಕೊಡ್ತಾರೆ. ಏನು ಅಂದರೆ ನೋಡಿ, ಈ ಸವ್ಯ ಮಾರ್ಗ ಮತ್ತು ಅಪಸವ್ಯ ಮಾರ್ಗ ಇದರಲ್ಲಿ ಪ್ರಯಾಣ ಮಾಡ್ತಾರಲ್ಲ, ನಿನ್ನೆ ದಿವಸ ನೋಡೋದಿಲ್ಲ, ಒಂದು ನಿಷ್ಕಾಮ ಕರ್ಮಯೋಗಿಗಳು ಹೋಗೋದು ಮತ್ತು ಇನ್ನೊಬ್ಬರು ಸಕಾಮ ಕರ್ಮಗಳು ಹೋಗೋದು, 2 ಮತ್ತು 3ನೇ ಗುಂಪಿನವರು. ಮೊದಲನೇ ಗುಂಪಿನವರಿಗೆ ಪ್ರಯಾಣ ಇಲ್ಲ, ಯಾಕೆಂದರೆ ಅವರು ಕರ್ಮಾತೀತರು. ಆ 4ನೇವರು ಇದ್ದಾರಲ್ಲ, ಕರ್ಮಭ್ರಷ್ಟರು. ಹಾಗಿದ್ರೆ ಅವರಿಗೆ ಉದ್ಧಾರ ಮಾಡಿಕೊಳ್ಳುವ ಅವಕಾಶ ಉಂಟೋ ಇಲ್ವೋ ಅಲ್ವಾ? ಅವರಿಗೂ ಒಂದು ವ್ಯವಸ್ಥೆ ಹೇಳಬೇಕಲ್ಲ. ಅವ್ರ ಬಗ್ಗೆ ಹೊರಟಿದ್ದೀವಿ ನಾವು. ಇದನ್ನೆಲ್ಲ ಓದ್ತಾದ ಕಣ್ಣೀರು ಬಂದುಬಿಡುತ್ತೆ ನಮಗೆ, ಎಂಥ ಕಾರುಣ್ಯ ವರ್ಷಣ ನಮ್ಮ ಮೇಲೆ ಅಂತ. ಹಾಗಾಗಿ ಅವರು ಹೇಗೆ ಹುಟ್ಟುತ್ತಾರೆ ಕೇಳಿದರೆ, ಕೀಟ ಪತಂಗ ಮತ್ತು ಇನ್ನೂ ಏನೇನು ಹಾವು ಹಲ್ಲಿ ಪಲ್ಲಿ ಜಿರ್ಲೆ ಎಲ್ಲ ಹಾಗೆ ಹುಟ್ಟುತ್ತಾರೆ ಅವರು. ಮತ್ತೆ ಮತ್ತೆ ಕಷ್ಟಕ್ಕೆ ಸಿಲುಕ್ತಾರೆ. ಯಾಕೆಂದರೆ ನಮ್ಮಂಥವ್ರು ಕಾಲುಗಳಿಗೆ ಸಿಕ್ಕಿ ಎಷ್ಟೋ ಇಂಥ ಕೀಟಗಳು ಸತ್ತೋಗ್ಬಿಡ್ತವೆ. ಪ್ರತಿ ದಿವಸ ಮನೆಯನ್ನು ಗುಡಿಸಿದಾಗ ಎಷ್ಟೋ ಕ್ರಿಮಿಕೀಟಗಳು ಸಾಯ್ತವೆ ಅಲ್ವಾ. ಅದಕ್ಕೋಸ್ಕರ ಮನೆಯಲ್ಲಿ ಈ ಪಂಚಯಜ್ಞವನ್ನು ಮಾಡಬೇಕು ಅಂತ ಹೇಳೋದು, ಪ್ರಾಣಿಗಳಿಗೆ ಅನ್ನವನ್ನು ಹಾಕೋದು ಅಂತ. ಹೀಗೆ ಇಂತಹ ಈ ರೀತಿಯಾಗಿ ಮತ್ತೆ ಪುನಃ ಅಕಸ್ಮಾತ್ತಾಗಿ ಮನುಷ್ಯ ಜನ್ಮವನ್ನು ಎತ್ತಿದಾಗ ಅಂಥವರ ಕಷ್ಟವನ್ನು ಕೂಡ ಜಗನ್ಮಾತೆ ಪರಿಹರಿಸ್ತಾಳೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ನಾಮ ಹೊರಟಿದೆ. ಇನ್ನೊಂದು ಸಲ ನೆನಪಿಸ್ಕೊಳ್ಳಿ, ಮೊದಲನೇವರು ಕರ್ಮಾತೀತರು, 2ನೇವರು ನಿಷ್ಕಾಮ ಕರ್ಮಯೋಗಿಗಳು ಉತ್ತರಾಯಣ ಪಥ, ಮತ್ತು 3ನೇವರು ಸಕಾಮ ಕರ್ಮಯೋಗಿಗಳು ದಕ್ಷಿಣಾಯಣದಿಂದ ಪಿತೃಲೋಕಕ್ಕೆ ಹೋಗುವವರು, 4ನೇವರು ಈ ಕರ್ಮಭ್ರಷ್ಟರು ಅಲ್ವಾ. ಈ ಕರ್ಮಭ್ರಷ್ಟರಾದವರು ಈಗ ಅವ್ರ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ ಈ ನಾಮ. ಮನುಷ್ಯರಾಗಿ ಹುಟ್ಟುತ್ತಾರೆ, ಅವರಿಗೆ ಮುಕ್ತಿ ಇಲ್ಲ, ಲೋಕಾಂತರ ಗಮನ ಇಲ್ಲವೇ ಇಲ್ಲ. ಯಾಕೆ ಕೇಳಿದರೆ ಯಮಪುರಿಯನ್ನು ಸೇರ್ತಾರೆ, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದರ ಮುಂದಿನ ಭಾಗವಾಗಿ ವ್ಯಾಘ್ರ ಪತಂಗ ಮತ್ತು ಮಕ್ಷಿಕ ನೊಣ ಪಕ್ಷಿಗಳಾಗಿ ಹುಟ್ಟಿ ಅವರು ಸವಿಸ್ತಾ ಇರ್ತಾರೆ. ಇದೆಲ್ಲ ಅನುಭವಿಸಿದ ಮೇಲೆ ಪುನಃ ಮನುಷ್ಯರಾಗಿ ಹುಟ್ಟುತ್ತಾರೆ. ಇವರ ವಿಚಾರವನ್ನು ಈ ನಾಮದ ಮೂಲಕ ಹೇಳೋದಕ್ಕೆ ಹೊರಟ ಅಂತಲ್ಲ. ಹಾಗಿದ್ರೆ ಅವ್ರಿಗೆ ಏನು ಗೊತ್ತು ಕೇಳಿದ್ರೆ ಏನೂ ಗೊತ್ತಿಲ್ಲ, ಬರೀ ಒಂದು ನಾಮಸ್ಮರಣೆ ಅಷ್ಟೇ. ಅದು ಅವ್ರಿಗೆ ಮಾಡಬೇಕು ಅಂತ ಬುದ್ಧಿ ಇಲ್ಲ. ಎಲ್ಲೋ ದೇವಸ್ಥಾನದ ಮುಂದೆ ಹೋಗಿ ನಿಂತಿರ್ತಾರೆ, ಅಲ್ಲಿ ಯಾರೋ 1-8 ಜನ ಸೇರಿಕೊಂಡು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಇವರು ಆ ಕಾಲದಲ್ಲಿ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಹೋದ ತಪ್ಪಿಗೆ ಭಗವಂತನ ಹೆಸರನ್ನು ಹೇಳಿಬಿಡ್ತಾರೆ. ಹೇಳಬೇಕು ಅಂತಲ್ಲ, ಅಯಾಚಿತವಾಗಿ ಅಪ್ರಯತ್ನವಾಗಿ ಹೇಳಿಬಿಡ್ತಾರೆ. ಅಂಥವರಿಗೂ ಸಹ ಒಂದು ಅವಕಾಶ, ಒಂದು ಚಾನ್ಸ್ ಅಂತ ಹೇಳಿದ್ದಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ನೋಡಿ. ಕೂರ್ಮ ಪುರಾಣದಲ್ಲಿ ದೇವಿಯೇ ಹೇಳಿದಂಥ ಮಾತು, ಏತು ಸಂಗಾನ್ ಪರಿತ್ಯಜ್ಯ ಮಾಮೇಕಂ ಶರಣಂಗತಾಃ. ಅದರ ಒಂದೇ ಒಂದು
ಅವ್ರು ನನಗೆ ಶರಣು ಬರಬೇಕು. ಬೇರೆಯವ್ರ ಜೊತೆಗಿರುವ ಅಟ್ಯಾಚ್ಮೆಂಟನ್ನು ಬಿಡಬೇಕು. ಸಂಗಂ ಪರಿತ್ಯಜ್ಯ ಉಪಾಸದೆ ಸದಾ ಭಕ್ತಿಯ ಯೋಗಮೈಶ್ವರ್ಯಮಾಶ್ರಿತಾ. ಮತ್ತು ಅದ್ರ ಜೊತೆ ಕೆಲವು ಲಕ್ಷಣಗಳನ್ನು ಹೇಳ್ತಾಳೆ, ಹೀಗಿರಬೇಕು, ಅರ್ಹತೆ ಹೀಗಿಟ್ಕೊಳ್ಳಿ ಅಂತ. ಸರ್ವಭೂತ ದಯಾವಂತಹ, ಸಾಧ್ಯವಾದಷ್ಟು ಪ್ರಾಣಿಗಳಿಗೆ ಹಿಂಸೆ ಮಾಡೋದನ್ನು ಬಿಡಿ, ಎಲ್ಲರ ಬಗ್ಗೂ ದಯೆಯನ್ನು ತೋರಿಸಿ. ಶಾಂತ ದಾಂತ ವಿಮತ್ಸರ, ಸ್ವಲ್ಪ ನಿಮ್ಮ ಮನಸ್ಸನ್ನು ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳಿ. ಬಹಿರಿಂದ್ರಿಯಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾರ ಬಗ್ಗೂ ದ್ವೇಷವನ್ನು ಸಾಧಿಸಲಿಕ್ಕೆ ಹೋಗಬೇಡಿ. ಜೊತೆಗೆ ಅಮಾನಿನಃ, ಯಾರು ಹೇಳಿದರೆ ಅಯ್ಯೋ ನನ್ನ ಮಾನ ಹರಾಜಾಗೋಯ್ತು ಅಂತ ಅಂದ್ಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಮಾನನ ನೀವು ಹುಟ್ಟಬೇಕಿದ್ರೆ ಕಟ್ಕೊಂಡು ಬಂದಿಲ್ಲ, ಹೋಗಬೇಕಿದ್ರೆ ತಗೊಂಡು ಹೋಗಲ್ಲ, ಅದು ನೀವಾಗಿ ಬೆಳೆಸ್ಕೊಂಡಿದ್ದೆ ಅದು. ಹಾಗಾಗಿ ಈ ಮಾನದ ಬಗ್ಗೆ ಅಷ್ಟೊಂದು ಅಭಿಮಾನ ಇರಿಸಿಕೊಳ್ಬೇಡಿ. ಒಂದು ಮತ್ತು ಹೇಗಿರಬೇಕು ಹೇಳಿದ್ರೆ ಬುದ್ಧಿವಂತಹ, ಸ್ವಲ್ಪ ನನ್ನ ಬಗ್ಗೆ ಬುದ್ಧಿಯನ್ನು ಕೊಡಿ ಆಗಾಗ. ತಾಪಸಾಹ ಮತ್ತು ಸಂಯತವ್ರತಾಹ ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಜ್ಞಾನ ಕಥನೆ ರಥಾಹ, ನನಗೆ ಸಂಬಂಧಪಟ್ಟಂಥ ಕಥಾದಿಗಳನ್ನು ಕೇಳುವ ಬುದ್ಧಿಯನ್ನು ಇರಿಸ್ಕೊಳ್ಳಿ. ಇಂಥವರು ಆಗ ನನ್ನನ್ನು, ಅಂದರೆ ಅವರು ಬ್ರಹ್ಮಚಾರಿಗಳಾದರೂ ಆಗಿರಲಿ ಅಥವಾ ಯಾವ ಆಶ್ರಮದಲ್ಲಾದರೂ ಇರಲಿ, ಯಾವ ಆಶ್ರಮಾತೀತರಾದರೂ ಆಗಿರಲಿ, ಯಾವುದೂ ಇರಲಿ, ಜಾತಿ ಮತ ಕುಲ ಗೋತ್ರ ಯಾವುದನ್ನು ಸಹ ನೋಡುವುದಿಲ್ಲ. ಮತ್ತು ಯಾರು ನನ್ನನ್ನು ನಾಮಜಪವನ್ನು ಮಾಡ್ತಾರೋ, ಕೊನೆಯ ಪಕ್ಷ ಜಗನ್ಮಾತ್ರೇ ನಮಃ, ಇಷ್ಟು ಹೇಳೋಕ್ಕೆ ಏನ್ರಿ ಬಂತು? ಉಮಾಯೈ ನಮಃ, ಯಾವುದೋ ಒಂದು ಹೆಸರನ್ನು ಇಟ್ಕೊಂಡು, 1000 ನಾಮ ಇದೆ, ಆ 1000ದಲ್ಲಿ ಯಾವುದೋ ಒಂದು ನಾಮವನ್ನು ಇಟ್ಕೊಂಡು ನಿರಂತರ ನನ್ನನ್ನು ಜಪಿಸ್ತಾ ಇದ್ರೂ ಸಹ ಆದರೆ ನನ್ನಲ್ಲೇ ಮನಸ್ಸನ್ನು ಇಟ್ಟರೆ ಅವರು ನನ್ನನ್ನೇ ಸೇರ್ತಾರೆ ಅಂತ ಅವಳೇ ಹೇಳಿದಂಥ ಮಾತು. ಇಂಥ ಔದಾರ್ಯದ ಮಾತನ್ನು ಲೋಕದ ತಾಯಿ ಹೇಳಬಲ್ಲಳು. ಹಾಗಾಗಿ ಜಗನ್ಮಾತೆ ಹೇಳದೇ ಇರ್ತಾಳ. ಏಕೆಂದರೆ ಮಕ್ಕಳು ಎಷ್ಟೇ ತಪ್ಪನ್ನು ಮಾಡಿದರೂ ಸಹ ಆಕೆ ಹೃದಯ ಅವ್ರ ಬಗ್ಗೆ ಕರಗ್ತದೆ. ಹಾಗೆ ಲೋಕಜನನಿ ಲೋಕಮಾತಾ ಅಂತ ಕರೆಸ್ಕೊಳ್ಳುವಂಥ ಆಕೆ, ಇವರು ನನ್ನ ಭಕ್ತರೇ, ಆದರೆ ತಪ್ಪು ಮಾಡಿದ್ದಾರೆ, ಆದರೆ ಅವರನ್ನು ನಾನು ತುಳಿಯೋದಿಲ್ಲ, ಅವರಿಗೆ ಅವಕಾಶ ಕೊಡ್ತೀನಿ ತಿದ್ದುಕೊಳ್ಳೋದಕ್ಕೆ ಅಂತ ಹೇಳಿ ಅವರಿಗೆ ಕೊಟ್ಟಂಥ ಅವಕಾಶ. ಇಂಥವರು ದೇವರ ಗುಡಿಯಲ್ಲಿ ನಿಂತು ಅಥವಾ ಆ ಭಗವತಿ ಎದುರಿನಲ್ಲಿ ನಿಂತು ಏಕಾಗ್ರತೆಯಿಂದ ಒಂದು ಸಲ ನಾನು ನಿನ್ನವನಮ್ಮ ತಪ್ಪು ಮಾಡಿದ್ದೇನೆ ಅಂತ ಹೇಳಿದರೆ, ಒಂದು ನಾಮ ಜಪವನ್ನು ಮಾಡಿದರೆ ಅಲ್ಲಿಗೆ ಅವರ ಪಾಪ ಹರಿತದೆ ಅಂತ ಹೇಳಿದಂಗೆ. ಎಂಥ ಕಾರುಣ್ಯ ಅವ್ರ ಬಗ್ಗೆ. ನಾ ಪದೇ ಪದೇ ಹೇಳ್ತೇನೆ, ನಮ್ಮ ಈ ವ್ಯವಸ್ಥೆಯಲ್ಲಿ ಪಕ್ಷಪಾತ ಎಲ್ಲುಂಟು ಅಂತ ನೀವು ದುರ್ಬಿನ್ ಹಾಕ್ಕೊಂಡು ಹುಡುಕಬೇಕು. ತಾಯಿ ಹೇಗೆ ಮಕ್ಕಳ ವಿಷಯದಲ್ಲಿ ಪಕ್ಷಪಾತ ಮಾಡೋದಿಲ್ವೋ, ಇಲ್ಲೂ ನಮಗೆಲ್ಲೂ ಆ ಪಕ್ಷಪಾತ ಅನ್ನೋದು ಕಾಣಿಸೋದಿಲ್ಲ. ಕಂಡ್ರೆ ಅದು ನಮ್ಮ ಬುದ್ಧಿ ಕೆಟ್ಟರೆ ಮಾತ್ರ ಕಾಣ್ತದೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅವರಿಗೆ ನಾನು ಜ್ಞಾನದೀಪವನ್ನು ನೀಡಿ ಪರ್ವತದಷ್ಟಿರುವಂಥ ಅವರ ಆಪತ್ತನ್ನು ಸಹ ಅವರ ಪಾಪವನ್ನು ಸಹ ಕರಗಿಸಿ ಬಿಡ್ತೇನೆ ಎನ್ನುವಂಥದ್ದು ಜಗನ್ಮಾತೆಯ ಮಾತು. ಹರಿವಂಶದಲ್ಲಿ ದೇವಿಯನ್ನು ಕುರಿತು ಸ್ವತಃ ವಿಷ್ಣುವೇ ಈ ಮಾತನ್ನು ಹೇಳ್ತಾನೆ. ಈ ಮಾತುಗಳೆಲ್ಲ ತುಂಬ ಮುಖ್ಯವಾದಂಥವುಗಳು. ಆಪತ್ಸು ನಿಖಿಲಾಸು ತ್ವಂ ರಕ್ಷಸ್ಯೇವ ನ ಸಂಶಯ. ಅಂದರೆ ವಿಷ್ಣು ಜಗನ್ಮಾತೆ ಹೇಳಿದ್ದು, ನಾವೆಲ್ಲರೂ ಒಬ್ಬ ಭಕ್ತನನ್ನು ಕೈ ಬಿಟ್ಟರೂ ಸಹ ನೀನು ಮಾತ್ರ ಅಂಥವರನ್ನು ಕೈ ಬಿಡೋದಿಲ್ಲ. ಯಾಕೆ ಅಂದರೆ ನೀನು ಜಗಜ್ಜನನಿ. ವಿಷ್ಣು ಹೇಳಿದ ಮಾತು. ಏಕೆಂದರೆ ವಿಷ್ಣು ಜಗನ್ಮಾತೆಯ ಮಗ, ಅವನಿಗೆ ತನ್ನ ತಾಯಿಯ ಬಗ್ಗೆ ಗೊತ್ತಿರುವಷ್ಟು ನೇರ ನಿಮಗೆ ಗೊತ್ತಿರೋದಿಲ್ಲ. ಆಪತ್ಸು ನಿಖಿಲಾಸು ತ್ವಂ ರಕ್ಷಸ್ಯೇವ ನ ಸಂಶಯ. ನೀನು ಅವರನ್ನು ರಕ್ಷಿಸ್ತೀಯೆ. ಅಂದರೆ ಏನು ಹೇಳ್ದಂಗಾಯ್ತು, ನಮಗೆ ಯಾರಿಗೂ ಇಲ್ಲದೆ ಇರುವಷ್ಟು ಕಾರುಣ್ಯ ಇಂಥ ಭಕ್ತರ ಬಗ್ಗೆ ನಿನಗುಂಟಮ್ಮ, ಯಾಕೆಂದರೆ ನೀನು ತಾಯಿ ಅಂತ. ಇದು ಒಂದು. ಮತ್ತು ವರಾಹ ಪುರಾಣದಲ್ಲಿ ಬ್ರಹ್ಮಾದಿಗಳು ಮಾಡಿದಂಥ ಒಂದು ಸ್ತೋತ್ರದ ಒಂದು ಶ್ಲೋಕ ಹೀಗುಂಟು.
ಶರಣಂ ತ್ವಾಂ ಪ್ರಪದ್ಯಂತೆ ಯಾ ದೇವಿ ಪರಮೇಶ್ವರಿ ನ ತೇಷಾಂ ಆಪದಃ ಕಾಶ್ಚಿತ್ ಜಾಯತೆ ಕ್ವಾಪಿ ಸಂಕಟೇ. ಅಂದರೆ ಹೇ ಪರಮೇಶ್ವರಿ, ಅಮ್ಮ ದೇವಿ, ಯಾರು ನಿನ್ನನ್ನು ಶರಣು ಬಂದಿರ್ತಾರೋ, ಅಂದರೆ ನಿನ್ನನ್ನೇ ಆಶ್ರಯಿಸಿರ್ತಾರೋ, ಅವರಿಗೆ ಎಂಥ ಸಂದರ್ಭದಲ್ಲೂ ಸಹ ಯಾವ ತರಹದ ಆಪತ್ತೂ ಸಹ ಬರಲಾರದು. ಅವರು ಮಾಡಿದ ಸ್ತುತಿ. ನಾವು ಇದನ್ನು ಗೌರವದಿಂದ ಕಾಣಬೇಕು. ಯಾಕೆಂದರೆ ಬ್ರಹ್ಮನೂ ಸಹ ಜಗನ್ಮಾತೆಯ ಮಕ್ಕಳಲ್ಲಿ ಒಬ್ಬ. ತ್ರಿಮೂರ್ತಿಗಳು ಆಕೆಯ ಮಕ್ಕಳು. ಸಾಮಾನ್ಯ ಯಾವುದೋ ರಾಜ್ಯೋತ್ಸವದ ಪ್ರಶಸ್ತಿಗೆ ಅಥವಾ ಡಾಕ್ಟರೇಟ್ಗೆ ಬರೆದಂತಹ ಕೃತಿಗಳೆಲ್ಲ ಇವು. ಆದ್ದರಿಂದ ಅವ್ರು ಹೇಳ್ತಾರೆ, ಒಮ್ಮೆ ನಾನು ನಿನ್ನವನು, ನನ್ನನ್ನು ಹರಸು ನೀನು ಅಂತ ಹೃದಯವನ್ನು ಸಮರ್ಪಿಸಿ ಕೇಳು. ಬರೀ ಬಾಯಿಂದ ಕೇಳಬೇಡ, ಹೃದಯದಿಂದ ಕೇಳು. ಆಪತ್ತನ್ನು ದೂರ ಮಾಡ್ತಾಳೆ ಅವಳೆ ಅಂತ. ಇದರ ಜೊತೆಗೆ ಬಲ್ಲವರು ಒಂದು ಮಾತನ್ನು ಹೇಳ್ತಾರೆ, ಭಾಳ ಸುಂದರವಾದ ಮಾತು ಜಗನ್ಮಾತೆ ವಿಚಾರದಲ್ಲಿ. ಆಪದಿ ಕಿಂಕರಣೀಯಂ. ಮನುಷ್ಯ ಆಪತ್ತು ಬಂದಾಗ ಏನು ಮಾಡಬೇಕು ಅಂತ ಒಬ್ಬ ಕೇಳಿದ್ದಾನೆ ಜ್ಞಾನಿಗಳ ಹತ್ರ. ಅದಕ್ಕೆ ಅವರು ಹೇಳಿದಂಥ ಮಾತು, ಸ್ಮರಣೀಯಂ ಚರಣಯುಗಲಂ ಅಂಬಾಯಾಹ. ಅಂಬಾಯಾಹ ಜಗನ್ಮಾತೆಯ ಚರಣಯುಗಲಂ ಸ್ಮರಣೀಯಂ. ನಿರಂತರ ಸ್ಮರಿಸು. ಆಪತ್ತು ಬಂದಾಗ ಅವಳ ಪಾದಪದ್ಮವನ್ನು ಸ್ಮರಿಸು. ಮತ್ತು ಪುನಃ ಪ್ರಶ್ನೆ, ತತ್ ಸ್ಮರಣಂ ಕಿಂ ಕುರುತೆ. ಹಾಗೆ ಅವಳ ಪಾದವನ್ನು ನೀನು ಸ್ಮರಿಸಿದಾಗ ಆ ಸ್ಮರಣೆ ಏನು ಮಾಡುತ್ತೆ ಅಂತಂದರೆ, ಬ್ರಹ್ಮಾದೀನಪಿ ಚ ಕಿಂಕರೀಕುರುತೆ. ಚತುರ್ಮುಖಾದಿಗಳನ್ನೂ ಸಹ ನಿನ್ನ ಕಿಂಕರರನ್ನಾಗಿ ಆ ಸ್ಮರಣೆ ಮಾಡುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಸ್ಮರಿಸುವುದು ಬಾಯಿಂದಲೋ ಮನಸ್ಸಿನಿಂದಲೋ. ನಾವು ಎಷ್ಟೋ ಸಲ ಸ್ಮರಣೆ ಅನ್ನೋದನ್ನು ಬಾಯಿಂದ ಮಾಡಿಬಿಡ್ತೇವೆ ತಪ್ಪು ತಿಳ್ಕೊಂಡು. ಅಮ್ಮ ಅಂತ ಬಾಯಲ್ಲಿ ಹೇಳಿಬಿಡ್ತೇವೆ, ಆದರೆ ಆ ಮನಸ್ಸು ಅಲ್ಲಿರೋದಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ಸಲ ನಮ್ಮ ಸ್ಮರಣೆ ಪ್ರಾಮಾಣಿಕವಾಗಿ ಇರುವುದಿಲ್ಲ. ನನ್ನನ್ನು ಸೇರಿಸಿಕೊಂಡು ಈ ಮಾತನ್ನು ಹೇಳ್ತೇನೆ. ನಮಗೆ ಕೆಲವು ಸಂದರ್ಭದಲ್ಲಿ ಮನಸ್ಸು ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ. ಸಹಜವಾದ ಸ್ಥಿತಿಯಲ್ಲಿ ಇನ್ವಾಲ್ವ್ಮೆಂಟ್ ಇರೋದೇ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಿಮಗೆ ಒಬ್ಬ ವ್ಯಕ್ತಿ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ, ಅವನನ್ನು ಬೈತೀರಿ. ಹಾಗೆ ಬೈಬೇಕಿದ್ರೆ ನಿಮ್ಮ ವಾಗೀಂದ್ರಿಯದ ಇನ್ವಾಲ್ವ್ಮೆಂಟು ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಮನಸ್ಸು ನಿರಂತರ ಅವನ ಬಗ್ಗೆ ವಿಚಾರ ಮಾಡುತ್ತೆ. ಆಗದೇ ಇರುವವನ ಬಗ್ಗೆ ಬೈಬೇಕಿದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೋ ಅಷ್ಟು ಇನ್ವಾಲ್ವ್ಮೆಂಟು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಇರೋದಿಲ್ಲ. ಆಮೇಲೆ ಕರೆಕ್ಟ್? ಹೌದು ತಾನೆ? ಅಂದರೆ ಆ ಕ್ರೋಧ ಭಾವನೆಯಲ್ಲಿ ಇರುವಷ್ಟು ಇನ್ವಾಲ್ವ್ಮೆಂಟು ಸಾಮಾನ್ಯ ಸ್ಥಿತಿಯಲ್ಲಿ ಇರೋದೇ ಇಲ್ಲ ಗ್ರಹಚಾರ. ಅದಕ್ಕೋಸ್ಕರ ಕ್ರೋಧವೂ ಒಂದು ಭಕ್ತಿ ಅಂತ ಹೇಳಿಬಿಟ್ರು ನಮ್ಮವರು. ಹಿರಣ್ಯಾಕ್ಷ ಹಿರಣ್ಯಕಶಿಪಲ್ಲ ಅದಕ್ಕೋಸ್ಕರ ಆ ದಾರಿ ಹಿಡಿದ್ರು. ನಾವು ಆ ದಾರಿ ಹಿಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಬಿಡೋಕ್ಕಾಗೋದಿಲ್ಲ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ. ನಂಬಿಯೂ ನಂಬದಿರುವ ನಾವು ಹೇಗಿದೆ ಕೇಳಿದರೆ, ಸಿಂಬಳದೆ ನೊಣ ನೀನು ಮಂಕುತಿಮ್ಮ. ನಮ್ಮ ಹಣೆ ಬರ ಹೀಗಾಗಿ ಆ ಇನ್ವಾಲ್ವ್ಮೆಂಟ್ ಪೂರ್ತಿಯಾಗಿ ಇದ್ದರೆ ಹಿರಣ್ಯಕಶಿಪಾದರೂ ಆಗಬಹುದು. ಅಥವಾ ಈ ದಾರಿ ಹಿಡಿದ್ನಲ್ಲ ಭಕ್ತಿ ಮಾರ್ಗವನ್ನು, ಪ್ರಹ್ಲಾದ ಆದರೂ ಆಗಬಹುದು. ನಾವು ಇಬ್ಬಂದಿಗಳು, ನಂಬಿಯೂ ನಂಬದಿರುವ ಇಬ್ಬಂದೇ ನೀನು. ಒಂದು ಸಲ ಆ ಕಡೆಗೆ, ಒಂದು ಸಲ ಈ ಕಡೆಗೆ. ಹಾಗಾಗಿ ನೊಣದ ಥರ ಹಾರಾಡ್ತಾ ಇರ್ತೇವೆ ನಾವು. ಅಷ್ಟು ಹಿನ್ನೆಲೆಯಲ್ಲಿ ಹೇಳ್ತಾರೆ, ಬ್ರಹ್ಮಾದೀನಪಿ ಚ ಕಿಂಕರೀಕುರುತೆ. ಅಂದರೆ ಜಗನ್ಮಾತೆಯ ಆ ಏಕಾಗ್ರ ಭಾವನೆಯ ಸ್ಮರಣೆ ತ್ರಿಮೂರ್ತಿಗಳನ್ನು ನಿನ್ನ ವಶವರ್ತಿಗಳನ್ನಾಗಿ ಮಾಡ್ತದೆ. ಆ ಶಕ್ತಿ ಉಂಟು. ಯಾರಿಗೆ? ಜಗನ್ಮಾತೆಗೆ ಅಂತ. ಮನುಷ್ಯರಿಗೆ ಆ ಏಕಾಗ್ರತೆ ಬರಬೇಕು ಅಷ್ಟೇ. ಹಾಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯ ಸ್ಮರಣೆ
ಏಕೆಂದರೆ ಅವಳ ಸ್ಮರಣೆಯಿಂದ ಎಲ್ಲರ ಸ್ಮರಣೆ ಮಾಡಿದ ಹಾಗೆ, ಬಿಕಾಸ್ ಶಿ ಈಸ್ ದ ಸುಪ್ರೀಂ. ನಾವು ಮನೆಯಲ್ಲಿ ಮದುವೆಗೆ ಕರೀಲಿಕ್ಕೆ ಅಂತ ಹೋಗ್ತೇವೆ, ದೊಡ್ಡವರನ್ನು ಬಿಟ್ಟು ಚಿಕ್ಕ ಮಕ್ಕಳಿಗೆ ಇನ್ವಿಟೇಷನ್ ಕೊಡ್ತೇವಾ? ಇಲ್ಲ. ಆ ಮನೆಯ ಹಿರಿಯ ಯಜಮಾನರ ಹೆಸರನ್ನು ಬರೀತೇವೆ. ಯಾಕೆ ಅಂದರೆ ಅವರ ಹೆಸರನ್ನು ಬರೆದು ಕರೆದ್ರೆ ಮಿಕ್ಕವ್ರನ್ನ ಕರೀದೇ ಇದ್ದರೂ ಆಗತ್ತೆ. ಯಾಕಾಗತ್ತೆ ಕೇಳಿದರೆ, ತಲೆಗೆ ಸ್ನಾನ ಮಾಡಿದರೆ ಕಾಲಿಗೆ ಬಂದೇ ಬರುತ್ತೆ ನೀರು, ಆದರೆ ಕಾಲಿಗೆ ಸ್ನಾನ ಮಾಡಿದರೆ ಕಾಲು ತೊಳೆದ್ರೆ ತಲೆ ತೊಳ್ಕೊಂಡಂಗೆ ಆಗೋಲ್ಲ. ಅದು ತಾನೆ. ಆದ್ದರಿಂದ ಜಗನ್ಮಾತ ಅದು ಯಾಕೆ ಅಂದರೆ ಅವಳು ಪರಬ್ರಹ್ಮಸ್ವರೂಪಿಣಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆಕೆಯ ಸ್ಮರಣೆಯಿಂದ ಎಲ್ಲವೂ ಸಹ ಆಗತ್ತೆ ಅಂತ ಸೌಭಾಗ್ಯ ಭಾಸ್ಕರದ ವಿವರಣೆ. ಅದಾದ ಮೇಲೆ ಚಂದ್ರಿಕಾ ವ್ಯಾಖ್ಯಾನ ಹೇಳ್ತಾರೆ, ಸಕಲ ಆಪತ್ತುಗಳನ್ನು ಸಹ ನಿಶ್ಶೇಷವಾಗಿ ಸಮೂಲವಾಗಿ ಆಕೆ ನಿವಾರಿಸ್ತಾಳೆ ಅಂತ. ವಿದ್ಯಾರಣ್ಯರು ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ನ ಮಂತ್ರನ್ನೋ ಯಂತ್ರನ್ ತದಪಿ ಚ ನ ಜಾನೆ ಸ್ತುತಿಮಹೋ. ನ ಮಂತ್ರಂ, ನನಗೆ ನಿನ್ನ ಮಂತ್ರ ಗೊತ್ತಿಲ್ಲ, ನಿನ್ನ ಯಂತ್ರದ ಆರಾಧನೆ ಗೊತ್ತಿಲ್ಲ. ತದಪಿ ಚ ನ ಜಾನೆ ಸ್ತುತಿಮಹೋ, ನನಗೆ ನಿನ್ನನ್ನು ಹೇಗೆ ಸ್ತುತಿಸಬೇಕು ಅಂತ ಗೊತ್ತಿಲ್ಲ. ನ ಜಾನೆ ಮುದ್ರಾಸ್ತೆ, ಈ ಯಾವ ರೀತಿಯ ಮುದ್ರೆಯೂ ಸಹ ನನಗೆ ಗೊತ್ತಿಲ್ಲ. ಯಾಕೆಂದರೆ ಮುದ್ರೆಯನ್ನು ತೋರಿಸಿದಾಗ ದೇವಿ ತೃಪ್ತಿ ಪಡ್ತಾಳೆ. ಮುದಂ ರಾತೀತಿ ಮುದ್ರಾ ಅಂತಾರೆ ಡೆಫಿನೇಷನ್. ನಿನ್ನ ಮುದ್ರೆಯೂ ಗೊತ್ತಿಲ್ಲ. ನ ಜಾನೆ ಮುದ್ರಾಸ್ತೆ ತದಪಿ ಚ ನ ಜಾನೆ ವಿಲಪನಂ. ಹೋಗಲಿ, ನಿನ್ನ ಮುಂದೆ ಕುಳಿತುಕೊಂಡು ಎಲ್ಲವನ್ನೂ ಮರೆತು ಒಂದು ಅರ್ಧ ಗಂಟೆ ಹತ್ತು ಬಿಡೋಣ ಅಂದರೆ ಕಣ್ಣೀರು ಬರೋದಿಲ್ಲ ನಮ್ಮ. ಲೌಕಿಕ ವಿಷಯದ ಬಗ್ಗೆ ಎಷ್ಟೆಲ್ಲ ಅಳ್ತೇವೆ ನಾವು, ಆದರೆ ಭಗವದ್ ವಿಚಾರವಾಗಿ ಭಗವತಿ ವಿಚಾರವಾಗಿ ನಮ್ಮ ಕಣ್ಣೀರೇ ಬರೋದಿಲ್ಲ. ಹಾಗೆ ಓಪನ್ ಆಗಿ ಹೇಳ್ತಾರೆ ಅವರು, ತದಪಿ ಚ ನ ಜಾನೆ ವಿಲಪನಂ. ಹಿಂದೆ ಹೇಳ್ತಾರೆ, ನ ಜಾನೆ ಮುದ್ರಾಸ್ತೆ ತದಪಿ ಚ ನ ಜಾನೆ ವಿಲಪನಂ. ಆದರೆ ನನಗೆ ಒಂದು ಗೊತ್ತು, ಪರಂಜಾನೆ ಮಾತಃ. ಒಂದು ಗೊತ್ತು ನನಗೆ, ಏನು ಕೇಳಿದರೆ ತ್ವದನುಸರಣಂ ಕ್ಲೇಶ ಹರಣಂ. ನಿನ್ನನ್ನು ನಾನು ಅನುಸರಿಸಿದರೆ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲ, ಕ್ಲೇಶ ಹರಣಂ, ನನ್ನ ಕ್ಲೇಶವನ್ನು, ನನ್ನ ಆಪತ್ತನ್ನು, ನನ್ನ ಸಂಕಟವನ್ನು ನೀನು ನೀಗಿಸ್ತೀಯೇ. ಇದು ವಿದ್ಯಾರಣ್ಯರು ಹೇಳಿದಂತಹ ಮಾತು. ಪ್ರಾಯಶಃ ಅವರು ಅಕ್ಷರಶಃ ಅದನ್ನು ಮಾಡಿ ತೋರಿಸಿಬಿಟ್ರಿಗೆ ಅಂತ. ಯಾಕೆಂದರೆ ಅವರು ಅವತರಿಸಿದಂತಹ ಕಾಲಘಟ್ಟದಲ್ಲಿ ನಮ್ಮ ಈ ದೇಶದಲ್ಲಿ ಹೈಂದವಿ ಸಂಸ್ಕೃತಿ ಪೂರ್ತಿ ಧ್ವಸ್ತ ಮಾಡಿದರು ಯವನರು. ಆ ಕಾಲಘಟ್ಟವನ್ನು ನೋಡಿದರೆ ಇವತ್ತು ನಮ್ಮ ರಕ್ತ ಕುದಿಯತ್ತೆ. ಒಬ್ಬ ಸನ್ಯಾಸಿ ಈ ದೇಶದ ರಕ್ಷಣೆಗೋಸ್ಕರ ಏನೆಲ್ಲ ಕಷ್ಟಪಟ್ಟರು ಹೀಗೆ ಅಂಥೇಳಿ. ಅವರಿಲ್ಲದೆ ಇದ್ದರೆ ವಿಜಯನಗರ ಎನ್ನುವಂಥ ಹೆಸರನ್ನು ನಾವು ಕೇಳ್ತಾ ಇರಲಿಲ್ಲ ಇವತ್ತು, ಅಲ್ವಾ? ಅದಕ್ಕೋಸ್ಕರ ತದನು ಸರಣಂ ಕ್ಲೇಶ ಹರಣಂ, ಆ ಸ್ಮರಣೆ ಪ್ರಾಯಶಃ ಸುದೀರ್ಘವಾಗಿ ಅವರು ಕಷ್ಟಪಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರಿಂದ ಕಟ್ಟಿಸಿದರು. ಇತಿಹಾಸದಲ್ಲಿ ಯಾವ ಸಾಮ್ರಾಜ್ಯವೂ ಅಷ್ಟು ಸುದೀರ್ಘ ಕಾಲ ಬಾಳಲಿಲ್ಲ ಕಣ್ರಿ. 230 ವರ್ಷಗಳ ಕಾಲ ಒಂದು ಸಾಮ್ರಾಜ್ಯ ನಡೆದಿದ್ದು ವಿಜಯನಗರ. ಅದು ನಮ್ಮ ಕರ್ನಾಟಕದಲ್ಲಿದ್ದಿತ್ತು ಅನ್ನೋದು ಹೆಮ್ಮೆ ಪಡುವಂತಹ ಸಂಗತಿ. ಮೂಲ ಯಾವುದು ಕೇಳಿದರೆ ತದನು ಸರಣಂ ಕ್ಲೇಶ ಹರಣಂ. ಹಾಗಾಗಿ ಅಂತಹ ಈ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ವಿದ್ಯಾರಣ್ಯರು ನಮ್ಮನ್ನು ಮನಸ್ಸಿನಲ್ಲಿಟ್ಕೊಂಡು ಈ ರೀತಿಯಾಗಿ ಸ್ತುತಿ ಮಾಡಿದರು ಅಂತ ಹೇಳ್ತಾ, ಆ ಮೂಲಕ ಜಗನ್ಮಾತೆ ಸರ್ವಾಪದ್ ವಿನಿವಾರಿಣಿ, ಎಲ್ಲ ಆಪತ್ತನ್ನು ಸಹ ನಿವಾರಣೆ ಮಾಡುವವಳು ಎನ್ನುವಂಥ ಅರ್ಥದೊಂದಿಗೆ ಇವತ್ತಿನ ಚಿಂತನೆಯನ್ನು ನಿಲ್ಲಿಸಿಕೊಳ್ಳೋಣ. ನಾಳೆ ಸೇರಿದಾಗ ಈ ಸರಣಿಯ ಕೊನೆಯ ಚಿಂತನೆ ಸ್ವಸ್ಥ ಎನ್ನುವಂಥ ನಾಮದ ಚಿಂತನೆ ಏನು ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.
ಪ್ರೇರಣೆ ಅದೇ